My dear friends, we have a beautiful retreat in Canada. Bishops and preachers from different parts of the country are coming for this special retreat. In the name of the Father, and of the Son, and of the Holy Spirit. What is God doing in our hearts? From different parts of the country are coming for this special retreat. All of you are most cordially welcome for a spiritual experience and renewal of your family life, so that peace and joy may remain in your family. Welcome, dear friends. ಕೀರ್ತನೆಗಳು 19ನೇ ಅಧ್ಯಾಯ 10ನೇ ವಚನ. ದಾವೀದನು, ದೇವರೇ, ನಿಮ್ಮ ವಾಕ್ಯವು ಸಾವಿರಾರು ಚಿನ್ನ ಅಪರಂಜಿಗಿಂತಲೂ ಅಪ್ಪಟ ಜೇನುತುಪ್ಪಗಿಂತಲೂ ಮಾಧುರ್ಯವಾಗಿದೆ ಎಂಬುದಾಗಿ ಸಂಕೀರ್ತಿಸಿದಂತೆ ನಾವು ಸಹ ಸಾವಿರಾರು ಚಿನ್ನ ಬೆಳ್ಳಿಗಿಂತಲೂ ಅಪರಂಜಿಗಿಂತಲೂ ಅಪ್ಪಟ ಜೇನುತುಪ್ಪಕ್ಕಿಂತಲೂ ಮಾಧುರ್ಯವಾದ ನಮ್ಮ ಯೇಸುವನ್ನು ಸ್ತುತಿಸಿ ಸಂಕೀರ್ತಿಸೋಣ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ಚಿಂತೆ ದುಃಖ ವ್ಯಥೆಯಿದ್ದರು, ಎಂಥ ಕಷ್ಟ ಬಂದರು, ನನಗೆ ದೇವರ ವಾಕ್ಯ ಚೈತನ್ಯ ನೀಡುತ್ತದೆ. ನಾನು ಬಿದ್ದು ಹೋಗದಂತೆ ನನ್ನ ರಕ್ಷಿಸುತ್ತದೆ. ಸಾವಿರಾರು ಚಿಂತೆ ದುಃಖ ವ್ಯಥೆಯಿದ್ದರು, ಎಂಥ ಕಷ್ಟ ಬಂದರು, ನನಗೆ ದೇವರ ವಾಕ್ಯ ಚೈತನ್ಯ ನೀಡುತ್ತದೆ. ನಾನು ಬಿದ್ದು ಹೋಗದಂತೆ ನನ್ನ ರಕ್ಷಿಸುತ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ.
ರಕ್ಷಿಸುತ್ತದೆ. ಸಾವಿರಾರು ವೈರಿಗಳು ಮುತ್ತಿ ಬಂದರು, ಆಪತ್ತು ಇದ್ದರು, ನನಗೆ ದೇವರ ವಾಕ್ಯವು ಜಯದ ದಾರಿ ತೋರುತ್ತೆ. ನಾನು ಬಿದ್ದು ಹೋಗದಂತೆ ನನ್ನ ರಕ್ಷಿಸುತ್ತದೆ. ಹಾಲೆಲೂಯಾ, 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 ಹಾಲೆಲೂಯಾ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂಥ ವ್ಯಾಧಿ ಬಂದರು, ನನಗೆ ದೇವರ ವಾಕ್ಯವು ಪೂರ್ಣ ಸೌಖ್ಯ ನೀಡುತ್ತೆ. ನಾನು ನಾಶವಾಗದಂತೆ ನನ್ನ ರಕ್ಷಿಸುತ್ತದೆ. ಸಾವಿರಾರು ರೋಗ ಬಾಧೆ ನನಗೆ ಬಂದರು, ಎಂಥ ವ್ಯಾಧಿ ಬಂದರು, ನನಗೆ ದೇವರ ವಾಕ್ಯವು ಪೂರ್ಣ ಸೌಖ್ಯ ನೀಡುತ್ತೆ. ನಾನು ನಾಶವಾಗದಂತೆ ನನ್ನ ರಕ್ಷಿಸುತ್ತದೆ. ಹಾಲೆಲೂಯಾ, 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 ಹಾಲೆಲೂಯಾ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವು ಅತಿ ಪ್ರಿಯವಾಗಿದೆ. ನನಗೆ ದೇವರ ವಾಕ್ಯವು ಅತಿ ರಮ್ಯವಾಗಿದೆ. ಹಾಲೆಲೂಯಾ, 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 ಹಾಲೆಲೂಯಾ. ದೇವರಲ್ಲಿ ನನ್ನ ಆತ್ಮೀಯರೇ, ನಾವಿಂದು ದೇವರ ವಾಕ್ಯದಲ್ಲಿರುವಂತಹ ದೇವರ ಮಹಿಮೆ ಹಾಗೂ ಮಹತ್ವ ಹಾಗೂ ಶಕ್ತಿಯನ್ನು ನಾವು ಧ್ಯಾನಿಸಲಿದ್ದೇವೆ. ದೇವರ ವಾಕ್ಯ ಅಂತ ನಾವು ಕೇಳುವಾಗಲೇ ನಮ್ಮಲ್ಲಿ ಅನೇಕರಿಗೆ ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ ವಾಕ್ಯಗಳ ಬಗ್ಗೆ ನೆನಪಾಗುತ್ತೆ. ಆದರೆ ದೇವರ ವಾಕ್ಯ ಅನ್ನುವಾಗ ಹಳೆ ಒಡಂಬಡಿಕೆ ಹಾಗೂ ಹೊಸ ಒಡಂಬಡಿಕೆ ಸಂಪೂರ್ಣವಾಗಿ ಕೂಡಿದಾಗಿದೆ. ಹಳೆ ಒಡಂಬಡಿಕೆ ಇಲ್ಲದೆ ಹೊಸ ಒಡಂಬಡಿಕೆ ಇಲ್ಲ. ಹೊಸ ಒಡಂಬಡಿಕೆ ಇಲ್ಲದೆ ಹಳೆ ಒಡಂಬಡಿಕೆ ಪರಿಪೂರ್ಣತೆಯನ್ನು ಕಂಡುಕೊಳ್ಳುವುದಿಲ್ಲ. ಪ್ರಿಯರೇ, ಇದು ನಾನು ಏನಕ್ಕಾಗಿ ಹೇಳುತ್ತಿದ್ದೇನೆ ಅಂತಂದರೆ, ನಮ್ಮ ಮಕ್ಕಳಿಗಾಗಲಿ ನಾವೇ ಆಗಲಿ ನಾವು ದೇವರ ವಾಕ್ಯವನ್ನು, ಪವಿತ್ರ ಗ್ರಂಥವನ್ನು ಅನೇಕ ಸಾರಿ ತೆಗೆಯುವುದು ಸಂರಕ್ಷಣೆಯ ಪ್ರಾರ್ಥನೆಗಾಗಿ ಅಥವಾ ಕ್ಷಮಾಪಣೆಯ ಪ್ರಾರ್ಥನೆಗಾಗಿ, ಪಶ್ಚಾತ್ತಾಪದ ಪ್ರಾರ್ಥನೆಗಾಗಿ. ಉದಾಹರಣೆಗೆ ನಮ್ಮ ಮಕ್ಕಳಿಗೆ ನಾವು ಹೇಳ್ತೇವೆ ಕೀರ್ತನೆ 91, ಕೀರ್ತನೆ 51 ಅಥವಾ ಕೀರ್ತನೆ 23 ಓದಿ ಮಲಗಬೇಕು ಅಥವಾ ಓದಿ ನಿಮ್ಮ ದಿನವನ್ನು ಪ್ರಾರಂಭಿಸಬೇಕು ಎಂದು. ನಾವು ನೋಡುವಾಗ ಪ್ರಿಯರೇ, ಇಲ್ಲಿ ಧ್ಯಾನಕ್ಕೆ ಬರುವಂಥ ಎಷ್ಟೋ ಜನರನ್ನು ನಾವು ಮಾತನಾಡಿಸುವಾಗ ಅವರಿಂದ ಅರಿತು ಬರುವುದು ಇದನ್ನೇ ಆಗಿದೆ. ಅವರು ತಮ್ಮ ಜೀವಮಾನವೆಲ್ಲ ಇಡೀ ಪವಿತ್ರ ಗ್ರಂಥದಲ್ಲಿ
2 ಅಧ್ಯಾಯ ಮಾತ್ರ ಅವರು ಓದ್ತಾನೇ ಇರ್ತಾರೆ ಹೊರತು ಬೇರೆ ಮುಂದಕ್ಕೆ ಅವರು ಸಾಗೋದೇ ಇಲ್ಲ. ದೇವರಲ್ಲಿ ನನ್ನ ಆತ್ಮೀಯರೇ, ದೇವರ ಕರುಣೆ ಕೃಪೆಯಿಂದ ದೇವರು ಹಾಗೂ ನಿಮ್ಮ ವಿಶ್ವಾಸದ ಮುಖಾಂತರ ದೇವರು ನಿಮ್ಮನ್ನು ಸಂರಕ್ಷಿಸುತ್ತಾರೆ, ಪರಿಪಾಲಿಸುತ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ದೇವರನ್ನು ತನ್ನ ಪರಿಪೂರ್ಣತೆಯಲ್ಲಿ ಅರಿತುಕೊಳ್ಳಬೇಕಾದರೆ, ದೇವರ ಮನಸ್ಸು ನಿಮಗೆ ತಿಳಿದು ಬರಬೇಕಾದರೆ, ದೇವರ ಪ್ರಸನ್ನತೆಯನ್ನು ದೈನಂದಿನ ನಿಮ್ಮ ಜೀವನದಲ್ಲಿ ಅನುಭವಿಸಬೇಕಾದರೆ, ಪವಿತ್ರ ಗ್ರಂಥವನ್ನು 1ನೇ ಪುಟದಿಂದ ಹಿಡಿದು ಕೊನೆಯವರೆಗೆ ನೀವು ಓದಿ ತಿಳಿದುಕೊಳ್ಳಲು ಪ್ರಯತ್ನಿಸುವಂಥವರಾಗಬೇಕು. ಹಾಗೂ ಆ ತಿಳಿದಂತಹ ಪ್ರಕಾರ ಜೀವಿಸುವಂಥವರಾಗುವಾಗ ಮಾತ್ರ ಆ ದೇವರನ್ನು ನಿಮ್ಮ ಜೀವನದಲ್ಲಿ ಸವಿದು ನೋಡಲು, ದೇವ ಅನುಭವವನ್ನು ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಪ್ರಿಯರೇ, ಇಂದು ನಾವು ದೇವರ ವಾಕ್ಯದ ಮಹತ್ವ ಹಾಗೂ ಶಕ್ತಿಯನ್ನು ಧ್ಯಾನಿಸುವಾಗ ಪ್ರತ್ಯೇಕವಾಗಿ ಹಳೆ ಒಡಂಬಡಿಕೆಯಿಂದ ದೇವರು ತಮ್ಮ ಬಗ್ಗೆ ಶ್ರುತಪಡಿಸಿದಂತಹ ಕಾರ್ಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವ, ಆ ವಾಕ್ಯವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಜೀವಿಸುವಾಗ ನಾವು ಪಡೆದುಕೊಳ್ಳುವಂತಹ ಆಶೀರ್ವಾದಗಳು ಏನು ಎನ್ನುವುದನ್ನು ನಾವು ಅರಿತುಕೊಳ್ಳಲು ಪ್ರಯತ್ನಿಸುವ. ಪ್ರಿಯರೇ, ಹೇಗೆ ಮಾತೆ ಮರಿಯಮ್ಮನವರು ದೇವದೂತರ ಮೂಲಕ ದೇವರ ವಾಕ್ಯವನ್ನು ಅವರು ಕೇಳಿದಾಗ, ಇಗೋ ನಾನು ನಿಮ್ಮ ಚರಣದಾಸಿ, ನಿಮ್ಮ ಚಿತ್ತದಂತೆ ನನ್ನ ಜೀವನದಲ್ಲಿ ಆಗಲಿ ಎಂದು ತನ್ನ ಜೀವನವನ್ನೇ ಆ ವಾಕ್ಯಕ್ಕಾಗಿ ಮುಡಿಪಾಗಿ ಇಟ್ಟರು. ಪ್ರಿಯರೇ, ಅಂಥ ಒಂದು ವಿಶ್ವಾಸದಿಂದ ಅದೇ ಕೃಪೆಯಲ್ಲಿ ನಾವು ಕೂಡ ಇಂದು ದೇವರ ವಾಕ್ಯವನ್ನು ಸ್ವೀಕರಿಸಲು ಬೇಕಾದ ಕೃಪೆಗಾಗಿ ಮಾತೆ ಮರಿಯಮ್ಮನವರ ಮುಖಾಂತರ ಅವರ ಬಿನ್ನಹಕ್ಕಾಗಿ ಪ್ರಾರ್ಥಿಸಿ ಬೇಡಿಕೊಳ್ಳುವ. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ, ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸು ಸ್ವಾಮಿ ಸ್ವಯಂ ನುಡಿದಿರುವಂತಹ ಈ ಮಾತುಗಳ ಆಧಾರಿತವಾಗಿ ಇಂದು ನಾವು ದೇವರ ವಾಕ್ಯದ ಮಹತ್ವ ಹಾಗೂ ಶಕ್ತಿಯ ಬಗ್ಗೆ ಧ್ಯಾನಿಸುವ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ವಾಕ್ಯಗಳು 17ರಿಂದ 18ರವರೆಗೆ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಭೂಮಿ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲವೂ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆ ಆಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರಲ್ಲಿ ನನ್ನ ಆತ್ಮೀಯರೇ, ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ, ಮೋಶೆಯಿಂದ ಬಂದಂತಹ ಧರ್ಮಶಾಸ್ತ್ರವಾಗಲಿ ಪ್ರವಾದಿಗಳ ಮುಖಾಂತರ ದೇವರು ನುಡಿದಂತಹ ಪ್ರವಾದನೆಗಳಾಗಲಿ ಅದನ್ನು ಅಳಿಸಿ ಹಾಕೋಕೆ, ರದ್ದು ಮಾಡಲು ನಾನು ಬಂದದ್ದಲ್ಲ, ಅದನ್ನು ನೆರವೇರಿಸಲು ನಾನು ಬಂದಿದ್ದೇನೆ ಎಂದು ಸ್ಪಷ್ಟವಾಗಿ ಯೇಸು ತಿಳಿಸುತ್ತಿದ್ದಾರೆ. ಪ್ರಿಯರೇ, ಮೋಶೆಯಿಂದ ಬಂದಂಥ ಧರ್ಮಶಾಸ್ತ್ರ ಅದು ದೇವರ ನುಡಿಯಾಗಿದೆ, ದೇವರ ಮನಸ್ಸಾಗಿದೆ. ಪ್ರವಾದಿಗಳ ಮುಖಾಂತರ ದೇವರು ಮಾತನಾಡಿದ್ದಾರೆ. ಇವೆಲ್ಲವೂ ದೇವರ ವಾಕ್ಯವಾಗಿದೆ. ಪ್ರಿಯರೇ, ಇವುಗಳ ಅರಿವು ನಮ್ಮ ಜೀವನದ ಆಧಾರವಾಗಿದೆ. ಪ್ರಿಯರೇ, ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯಬೇಕು. ಪ್ರಿಯರೇ, ಈ ಕಾರಣದಿಂದ ನಾವು ಹಳೆ ಒಡಂಬಡಿಕೆ ಆಗಲಿ ಹೊಸ ಒಡಂಬಡಿಕೆ ಆಗಲಿ ಎರಡು ಸಮವಾದ ಪ್ರಾಮುಖ್ಯತೆಯನ್ನು ಕೊಟ್ಟು ನಮ್ಮ ಜೀವನದಲ್ಲಿ ಸ್ವೀಕರಿಸಬೇಕಾಗಿದೆ. ಪ್ರಿಯರೇ, ಹೀಗಿರುವಲ್ಲಿ ಹಳೆ ಒಡಂಬಡಿಕೆಯಿಂದ ದೇವರು ಮಾತನಾಡಿದಂತಹ ಮಾತುಗಳನ್ನು ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಅದನ್ನು ಪ್ರಯೋಗಿಸಬೇಕು, ಉಪಯೋಗಿಸಬೇಕೆಂದು ನಾವು ತಿಳಿದುಕೊಳ್ಳುವ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ.
ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಾಕ್ಯಗಳು 3ರವರೆಗೆ ನಾವು ಧ್ಯಾನಿಸುವ. ನೀವು ಆಗ ನಿಮ್ಮ ಪುತ್ರ ಪೌತ್ರಾದಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ನಾನು ಈಗ ಬೋಧಿಸುವ ಅವರ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕು. ಆಗ ನೀವು ದೀರ್ಘಕಾಲ ಬಾಳುವಿರಿ. ಅದಕ್ಕಾಗಿಯೇ ಇವುಗಳನ್ನು ಆಜ್ಞಾಪಿಸಿದ್ದಾರೆ. ಆದುದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಸರ್ವೇಶ್ವರ ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ನಾಡಿನಲ್ಲಿ ನಿಮಗೆ ಶುಭ ಉಂಟಾಗುವಂತೆ, ನೀವು ಬಹಳವಾಗಿ ಹೆಚ್ಚಿ ಅಭಿವೃದ್ಧಿ ಆಗುವಂತೆ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಿರಿ. ದೇವರಲ್ಲಿ ನನ್ನ ಆತ್ಮೀಯರೇ, ಈಜಿಪ್ಟ್ ದೇಶದಲ್ಲಿ ಗುಲಾಮತನದಲ್ಲಿದ್ದಂಥ ಇಸ್ರಾಯೇಲರನ್ನು ಬಿಡಿಸಿ ದೇವರು ಹಾಲು ಜೇನು ಹರಿಯುವಂತಹ ನಾಡನ್ನು ವಾಗ್ದಾನ ಮಾಡುತ್ತಿದ್ದಾರೆ. ಪ್ರಿಯರೇ, ಯಾರೋ ಬಿತ್ತಿದ್ದು, ಯಾರೋ ನಟ್ಟಿದ್ದು, ಯಾರೋ ನೀರಾಕಿದ್ದು, ಯಾರೋ ಬೆಳೆಸಿದಂತಹ ಫಲವನ್ನು ನೀವು ತೆಗೆದು ತಿನ್ನುವಂತಹ ಜೀವನವನ್ನು ದೇವರು ಕೊಡಲು ಮನಸ್ಸು ಮಾಡಿದ್ದಾರೆ. ಪ್ರಿಯರೇ, ಯಾರೋ ಕಟ್ಟಿದಂತಹ ಮನೆಯನ್ನು ನೀವು ವಾಸಿಸುವಂತಹ ಜೀವನವನ್ನು ಕೊಡಲು ದೇವರು ಮನಸ್ಸು ಮಾಡಿದ್ದಾರೆ. ಪ್ರಿಯರೇ, ಯಾರದೋ ಶ್ರಮವನ್ನು, ಆ ಶ್ರಮದ ಫಲವನ್ನು ಅನುಭವಿಸುವಂತಹ ಆಶೀರ್ವಾದವನ್ನು, ವಾಗ್ದಾನವನ್ನು ದೇವರು ನಿಮಗೆ ದಯಪಾಲಿಸಿದ್ದಾರೆ. ಪ್ರಿಯರೇ, ಅದನ್ನು ನೀವು ಅನುಭವಿಸಬೇಕಾದರೆ ದೇವರ ವಾಕ್ಯವನ್ನು ನೀವು ಅನುಸರಿಸಿ ಪಾಲಿಸಬೇಕೆಂದು ದೇವರು ಕೇಳುತ್ತಿದ್ದಾರೆ. ಈ ವಾಕ್ಯದಲ್ಲಿ ನಾವು ಕೇಳಿದಂತೆ ದೇವರು 3 ವಾಗ್ದಾನಗಳನ್ನು ನಮಗೆ ದಯಪಾಲಿಸುತ್ತಿದ್ದಾರೆ. ನೀವು ನಾನು ಕೊಡುವಂತಹ ಆಜ್ಞೆಗಳನ್ನು ಪಾಲಿಸಿ ನಡೆದರೆ ನೀವು ದೀರ್ಘಾಯುಸುಳ್ಳವರಾಗ್ತೀರಾ. ನೀವು ಇರುವಂತಹ ಸ್ಥಳದಲ್ಲಿ, ನಾನು ನಿಮಗೆ ಕೊಡುವಂತಹ ಸ್ಥಳದಲ್ಲಿ ನಿಮಗೆ ಶುಭ ಉಂಟಾಗುತ್ತೆ, ಹಾಗೂ ನೀವು ಅಭಿವೃದ್ಧಿ ಹೊಂದುತ್ತೀರಾ ಎನ್ನುವಂತಹ 3 ಕಾರ್ಯಗಳನ್ನು ದೇವರು ನಮಗೆ ವಾಗ್ದಾನ ಮಾಡುತ್ತಿದ್ದಾರೆ. ಪ್ರಿಯರೇ, ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಜೀವನಕ್ಕಾಗಲಿ ನಮ್ಮ ಮಕ್ಕಳ ಜೀವನಕ್ಕಾಗಲಿ ನಾವು ಆಶಿಸಿ ಪ್ರಾರ್ಥಿಸುವಂಥದ್ದು ಈ 3 ಕಾರ್ಯಗಳಾಗಿದೆ. ನಮಗೆ ದೀರ್ಘಾಯುಸ್ಸು ಬೇಕು ಅಂತ, ಹಾಗೂ ನಮ್ಮ ಜೀವನದಲ್ಲಿ ಶುಭ ಉಂಟಾಗಲಿ, ಹಾಗೂ ನಮಗೆ ಅಭಿವೃದ್ಧಿ ಆಗಲಿ ಎನ್ನುವಂತಹ 3 ಕಾರ್ಯಗಳನ್ನೇ ನಾವು ವಿಧ ವಿಧವಾದ ರೀತಿಯಲ್ಲಿ ನಾವು ಪ್ರಾರ್ಥಿಸಿ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ. ಪ್ರಿಯರೇ, ಆದರೆ ಅದಕ್ಕಿರುವಂಥ ಉತ್ತರ ದೇವರು ಹೇಳುತ್ತಿದ್ದಾರೆ. ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಇವೆಲ್ಲವೂ ನೀವು ಅನುಭವಿಸುತ್ತೀರಾ ಎನ್ನುವಂತಹ ವಾಗ್ದಾನವನ್ನು ದೇವರು ಕೊಡುತ್ತಿದ್ದಾರೆ. ಪ್ರಿಯರೇ, ಆದರೆ ನಮ್ಮ ಜೀವನದಲ್ಲಿ ಏನು ಆಗುತ್ತಿದೆ ಪ್ರಿಯರೇ? ಅನೇಕ ಸಾರಿ ನಮಗಿವೆಲ್ಲ ಆಸೆಗಳು ಇದ್ರೂ ಸಹ, ನಮ್ಮ ಪ್ರಾರ್ಥನೆ ಇದಾಗಿದ್ರೂ ಸಹ, ನಾವು ಕೆಲವೊಮ್ಮೆ ಒಂದು ಉದಾಹರಣೆ ತಗೋಬೇಕಾದರೆ, ಒಂದು ಸ್ವಂತವಾದ ಮನೆ ಕಟ್ಟಬೇಕು ಅಂತ ನಾವು ಆಸೆ ಪಡ್ತೇವೆ. ಆದರೆ ನಾವು ವಾಸ್ತವವಾಗಿ ಜೀವಿಸುತ್ತಿರುವಂಥದ್ದು ಒಂದು ಬಾಡಿಗೆ ಮನೆಯಲ್ಲಿ. ನಮ್ಮ ಜೀವನವನ್ನು ನಾವು ನೋಡಿದರೆ ಆ ಬಾಡಿಗೆಯನ್ನು ಕೂಡ ಸರಿಯಾಗಿ ಕಟ್ಟೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಗಳು ಪ್ರಿಯರೇ. ಹಾಗೂ ನಾವು ಒಂದು ಮನೆ ಬಿಟ್ಟು ಇನ್ನೊಂದು ಮನೆ ಹೋಗುವಂತಹ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ಳುತ್ತಿದ್ದೇವೆ ಪ್ರಿಯರೇ. ಕನಿಷ್ಠ 3 ತಿಂಗಳು ಕೂಡ ಒಂದು ಮನೆಯಲ್ಲಿ, ಒಂದು ಸ್ಥಳದಲ್ಲಿ ನಮಗೆ ವಾಸವಾಗಲು ಸಾಧ್ಯವಾಗ್ತಿಲ್ಲ ಪ್ರಿಯರೇ. ಹಾಗೆ ನಮ್ಮ ಕೆಲಸದ ಪರಿಸ್ಥಿತಿಗಳನ್ನು ನಾವು ಕಾಣುವಾಗ ಕೂಡ ಅನೇಕರ ಜೀವನದಲ್ಲಿ ಇದೇ ಪರಿಸ್ಥಿತಿಯನ್ನು ಅವರು ಅನುಭವಿಸ್ತಿದ್ದಾರೆ ಪ್ರಿಯರೇ. ಒಂದು ಕಡೆ ಕೆಲಸಕ್ಕೆ ಅವರು ಸೇರ್ಪಡೆ ಆಗುತ್ತಾರೆ, 1 ತಿಂಗಳು, 2 ತಿಂಗಳು, 3 ತಿಂಗಳು ಅಲ್ಲಿ ಸೇವೆ ಮಾಡ್ತಾರೆ. ಅದರ ನಂತರ ಅವರಿಗೆ ಅಲ್ಲಿ ನೆಲೆಗೊಳ್ಳೋಕೆ ಆಗುತ್ತಿಲ್ಲ. ಬೇರೆ ಬೇರೆ ಕಂಪನಿಗಳನ್ನು ಹುಡುಕುತ್ತಾ ಹೋಗ್ತಾರೆ. ಕೇಳಿದರೆ ಅನೇಕ ವಿಧವಾದಂತಹ ಕಾರಣಗಳನ್ನು ಅವರು ಹೇಳ್ತಾರೆ ಹೊರತು ಅವರ ಜೀವನದಲ್ಲಿ ಅವರು ಅನುಭವಿಸುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಅವರು ಕಂಡುಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ ಪ್ರಿಯರೇ. ಇದೇ ರೀತಿಯಲ್ಲಿ ನಮ್ಮ ಸಂಬಂಧಗಳನ್ನು ನಾವು ಗಮನಿಸಿ ನೋಡುವಾಗ ಕೂಡ ಇದನ್ನೇ ನಾವು ಕಾಣುತ್ತೇವೆ ಪ್ರಿಯರೇ.
ಒಂದು ಸಂಬಂಧ ಕೂಡ ನಮ್ಮ ಜೀವನದಲ್ಲಿ ಸ್ಥಿರವಾಗಿ ನಿಲ್ಲೋಕೆ ಆಗುತ್ತಿಲ್ಲ ಪ್ರಿಯರೇ. ಎಲ್ಲವೂ ಬಿಟ್ಟು ಹೋಗುತ್ತಿದ್ದಾರೆ. ಯಾರಲ್ಲೂ ನಮಗೆ ತೃಪ್ತಿ ಇಲ್ಲ. ಯಾರನ್ನು ನಮ್ಮ ಜೀವನದಲ್ಲಿ ಅನುಭವಿಸೋಕ್ಕೆ ಆಗಲಿ, ಅದರಲ್ಲಿ ಆನಂದಿಸೋಕೆ ಆಗಲಿ, ಸಂತೋಷ ಪಡುವೋಕೆ ಆಗಲಿ ನಮ್ಮಿಂದ ಸಾಧ್ಯವಾಗ್ತಿಲ್ಲ ಪ್ರಿಯರೇ. ಇವುಗಳಿಗೆ ಕಾರಣವೇನು ಪ್ರಿಯರೇ? ಯಾಜಕ ಕಾಂಡ 20ನೇ ಅಧ್ಯಾಯ 22 ವಾಕ್ಯದಲ್ಲಿ ದೇವರು ಸ್ಪಷ್ಟವಾಗಿ ಇದಕ್ಕೆ ಇರುವಂತಹ ಕಾರಣವನ್ನು ನಮಗೆ ತಿಳಿಯಪಡಿಸುತ್ತಿದ್ದಾರೆ. ಈ ನನ್ನ ಆಜ್ಞಾ ವಿಧಿಗಳನ್ನೆಲ್ಲ ನೀವು ಅನುಸರಿಸಿ ನಡೆಯಬೇಕು. ಹಾಗೆ ನಡೆದರೆ ನಾನು ನಿಮ್ಮನ್ನು ಯಾವ ದೇಶಕ್ಕೆ ಬರಮಾಡಿ ಅದನ್ನು ನಿವಾಸಕ್ಕಾಗಿ ಕೊಡುತ್ತೇನೋ ಆ ದೇಶವು ನಿಮ್ಮನ್ನು ಕಾರಿ ಬಿಡುವುದಿಲ್ಲ. ದೇವರಲ್ಲಿ ನನ್ನ ಆತ್ಮೀಯರೇ, ದೇವರು ಹೇಳುತ್ತಿದ್ದಾರೆ, ನಾನು ನಿಮಗೆ ಕೊಡುವಂತಹ ದೇಶವನ್ನು, ನಾನು ನಿಮ್ಮನ್ನು ಬರಮಾಡುವಂತಹ ದೇಶವನ್ನು, ಅಂದರೆ ಪ್ರಿಯರೇ, ನೀವು ಯಾವ ತಂದೆ ತಾಯಿಯಲ್ಲಿ ಜನಿಸಬೇಕು, ಯಾವ ಊರಿನಲ್ಲಿ ಜನಿಸಬೇಕು, ಹೇಗೆ ಜನಿಸಬೇಕು ಎನ್ನುವುದು ನಿಮ್ಮ ನಿರ್ಣಯವಾಗಿದ್ದಿಲ್ಲ ಪ್ರಿಯರೇ. ದೇವರು ಅದನ್ನು ನಿರ್ಣಯಿಸಿ ನಿಮ್ಮನ್ನು ಅಲ್ಲಿಗೆ ಕರೆದಿದ್ದಾರೆ ಪ್ರಿಯರೇ. ಹಾಗೆ ಕರೆದಿರುವ ಕಡೆಗೆ ನೀವು ಸಮೃದ್ಧಿಯಾಗಿ, ದೀರ್ಘಾಯುಸುಳ್ಳವರಾಗಿ, ಶುಭವುಳ್ಳವರಾಗಿ ಜೀವಿಸಬೇಕಾದರೆ, ಆ ಊರು ನಿಮ್ಮನ್ನು ಕಾರಿ ಬಿಡಬಾರದಾದರೆ ನೀವು ಏನು ಮಾಡಬೇಕು ಅಂತ ಹೇಳುತ್ತಿದ್ದಾರೆ? ನೀವು ನಾನು ಕೊಟ್ಟಂಥ ಆಜ್ಞೆಗಳನ್ನು ಪಾಲಿಸಬೇಕು. ಯಾಜಕ ಕಾಂಡ 18ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ನಿಮಗಿಂತ ಮುಂಚೆ ಇದ್ದ ಜನಾಂಗಗಳನ್ನು ಆ ನಾಡು ಕಕ್ಕಿಬಿಟ್ಟ ಪ್ರಕಾರವೇ ಅದು ನಿಮ್ಮಿಂದ ಮಲಿನವಾದರೆ ನಿಮ್ಮನ್ನು ಅಂತೆಯೇ ಕಕ್ಕಿಬಿಡುವುದು. ನೋಡಿ, ಇಸ್ರಾಯೇಲ್ ಜನರಿಗೆ ದೇವರು ಹಾಲು ಜೇನು ಹರಿಯುವಂತಹ ನಾಡನ್ನು ವಾಗ್ದಾನ ಮಾಡಿದ್ದಾರೆ. ಅಂದರೆ ಇಸ್ರಾಯೇಲ್ ಜನರನ್ನು ಈಜಿಪ್ಟ್ ದೇಶದಿಂದ ಹಾಲು ಜೇನು ಹರಿಯುವಂತಹ ಕಾನಾನ್ ದೇಶಕ್ಕೆ ಬರಮಾಡುವಾಗ ಆ ಕಾನಾನ್ ದೇಶದಲ್ಲಿ ಅನೇಕ ಜನಾಂಗಗಳು ಇದ್ದರು ಪ್ರಿಯರೇ. ಅವರನ್ನು ದೇವರು ಅಲ್ಲಿಂದ ತೊರೆದು ಬಿಟ್ಟಿದ್ದಾರೆ. ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರು ಹೇಳುತ್ತಿದ್ದಾರೆ, ಆ ಭೂಮಿಯು ಅವರನ್ನು ಕಾರಿ ಬಿಡಿತು, ಕಕ್ಕಿ ಬಿಡಿತು. ಅದಕ್ಕೆ ಕಾರಣವೇನು ಅಂತಂದರೆ, ಅವರು ತಮ್ಮ ಜೀವನದಲ್ಲಿ ಮಾಡಿದಂತಹ ಪಾಪಗಳ ಮುಖಾಂತರ ಆ ಭೂಮಿಯನ್ನು ಅವರು ಮಲಿನ ಮಾಡಿದ್ದಾರೆ ಪ್ರಿಯರೇ. ಆ ಮಲಿನದ ಕಾರಣ ಆ ಭೂಮಿ ಸಹಿಸಲಾರದೆ ಅವರನ್ನು ಕಾರಿ ಬಿಟ್ಟಿದೆ. ಇವಾಗ ದೇವರು ನಿಮಗೆ ವಾಗ್ದಾನ ಮಾಡಿ ಅದೇ ಸ್ಥಳವನ್ನು ಆಶೀರ್ವಾದವನ್ನಾಗಿ ಕೊಡುತ್ತಿದ್ದಾರೆ. ಆ ಆಶೀರ್ವಾದವನ್ನು ನೀವು ಅನುಭವಿಸಬೇಕಾದರೆ, ಆ ಜನರನ್ನು ಕಾರಿ ಬಿಟ್ಟ ಹಾಗೆ ನಿಮ್ಮನ್ನು ಕಾರಿ ಬಿಡಬಾರದಾದರೆ, ನೀವು ನಾನು ಕೊಟ್ಟಂಥ ಆಜ್ಞೆಗಳನ್ನು ಪಾಲಿಸಿ ಅನುಸರಿಸಿ ಜೀವಿಸಬೇಕೆಂದು ದೇವರು ಹೇಳುತ್ತಿದ್ದಾರೆ ಪ್ರಿಯರೇ. ನಮ್ಮ ಜೀವನದಲ್ಲಿ ಇರುವಂಥ ಇಂಥ ಸಮಸ್ಯೆಗಳಿಗೆ ಕಾರಣವೇನು ಅಂತಂದರೆ, ಅವರ ಆಜ್ಞೆಗಳ ಅರಿವು ನಮಗೆ ಇಲ್ಲದೇ ಇರುವ ಕಾರಣ, ಅಥವಾ ಅದರ ಬಗ್ಗೆ ನಾವು ಆಸಕ್ತಿಯಿಂದ ಅದನ್ನು ಬಯಸಿ ಅದರಲ್ಲಿ ನಾವು ಜೀವಿಸದೇ ಇರುವ ಕಾರಣ ನಮ್ಮ ಜೀವನದಲ್ಲಿ ಸ್ಥಿರತೆ ಇಲ್ಲದೆ ಹೋಗುತ್ತಿದೆ ಪ್ರಿಯರೇ. ಇದಕ್ಕೆ ಸರಿಯಾದ ನಿದರ್ಶನವಾಗಿ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯದಲ್ಲಿ ದೇವರು ಮೋಸೆಯ ಮುಖಾಂತರ ಯೆಹೋಶುವನ ಹತ್ರ ಮತ್ತು ಇಸ್ರಾಯೇಲ್ ಜನರ ಹತ್ರ ಮಾತನಾಡುತ್ತಿದ್ದಾರೆ ಪ್ರಿಯರೇ. ಇವೆಲ್ಲವೂ ನಮ್ಮ ಜೀವನದಲ್ಲಿ ದೇವರು ಮಾತನಾಡುವಂತಹ ವಿಷಯಗಳಾಗಿದೆ ಪ್ರಿಯರೇ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ ವಾಕ್ಯ 3, ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಇದುವರೆಗೂ ನಮ್ಮ ಜೀವನದಲ್ಲಿ ಪ್ರಿಯರೇ, ನಾವು ಕಾಲಿಟ್ಟ ಸ್ಥಳವೆಲ್ಲ ನಮ್ಮನ್ನು ಉಪೇಕ್ಷಿಸಿ ಬಿಡಿತು, ನಮ್ಮನ್ನು ಕಾರಿ ಬಿಡಿತು ಪ್ರಿಯರೇ. ನಮಗೆ ಅಲ್ಲಿ ನೆಲೆಗೊಳ್ಳೋಕ್ಕೆ ಆಗಲಿಲ್ಲ, ನಮಗೆ ಅವನ್ನು ಅನುಭವಿಸಲಿಕ್ಕೆ ಆಗಲಿಲ್ಲ ಪ್ರಿಯರೇ. ಆದರೆ ಇವಾಗ ದೇವರು ವಾಗ್ದಾನ ಮಾಡ್ತಿದ್ದಾರೆ, ನೀವು ಕಾಲಿಡುವ ಜಾಗವನ್ನೆಲ್ಲ ದೇವರು ನಿಮಗೆ ಕೊಡುತ್ತಾರೆ ಅಂತ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಎಂಥವರಿಗೆ ಆಗಿದೆ ಇಂತಹ ವಾಗ್ದಾನ ಇರೋದು? ಎಂಥವರ ಜೀವನದಲ್ಲಿ ಆಗಿದೆ ಇಂಥ ಒಂದು ಆಶೀರ್ವಾದ, ಇಂಥ ಒಂದು ಚೈತನ್ಯವು, ಮಹಿಮೆಯನ್ನು ಕಂಡುಕೊಳ್ಳುವುದೊಂದು? ಈ ವಾಕ್ಯಗಳನ್ನು ಮುಂದುವರಿಸುತ್ತಾ ನಾವು ಅದನ್ನು ಅರಿತುಕೊಳ್ಳುವ. ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ ವಾಕ್ಯ 5,
ನಿನ್ನ ಜೀವಮಾನವಿಡೀ ಯಾರೊಬ್ಬನು ನಿನ್ನನ್ನು ಎದುರಿಸಿ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆದು ಬಿಡುವುದಿಲ್ಲ. ದೇವರಲ್ಲಿ ನನ್ನ ಆತ್ಮೀಯರೇ, ದೇವರು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ, ನಿನ್ನ ಜೀವಮಾನವಿಡೀ ಯಾರೊಬ್ಬನು ನಿನ್ನನ್ನು ಎದುರಿಸಿ ನಿಲ್ಲನು. ನೀನಿಷ್ಟುವರೆಗೆ ಒಂದು ಸ್ಥಳ ಬಿಟ್ಟು ಇನ್ನೊಂದು ಸ್ಥಳ ಹೋಗಿದ್ದಕ್ಕೆ ಕಾರಣ ನಿಮಗೆ ಕಿರುಕುಳ ಕೊಡುವಂಥ ಅನೇಕರು ಇದ್ದರು. ಅವರು ಕಿರುಕುಳ ಕೊಡುವಂತೆ ಆದದೇ ನೀನು ದೇವರಲ್ಲಿ ಸತ್ಸಂಬಂಧದಲ್ಲಿ ಇಲ್ಲದೇ ಇರುವ ಕಾರಣವಾಗಿದೆ ಪ್ರಿಯರೇ. ಈ ಕಾರಣದಿಂದ ಅವರು ಎದುರಿಸಿದಾಗ ಅವರನ್ನು ಎದುರಿಸಲು ನಿನ್ನಿಂದ ಸಾಧ್ಯವಾಗಲಿಲ್ಲ ಪ್ರಿಯರೇ. ಅಲ್ಲಿ ನೆಲೆಗೊಳ್ಳೋಕ್ಕೆ ನಿನ್ನಿಂದ ಆಗಲಿಲ್ಲ. ಆದರೆ ದೇವ ಚೈತನ್ಯದಲ್ಲಿ, ದೇವರ ವಾಕ್ಯದಲ್ಲಿ ನೆಲೆಗೊಂಡು ಜೀವಿಸುವಾಗ ದೇವರು ನಿಮಗೆ ಈ ವಾಗ್ದಾನವನ್ನು ಕೊಡುತ್ತಿದ್ದಾರೆ. ನಿನ್ನ ಜೀವಮಾನವಿಡೀ ಯಾರೊಬ್ಬನು ನಿನ್ನನ್ನು ಎದುರಿಸಿ ನಿಲ್ಲನು. ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆದು ಬಿಡುವುದಿಲ್ಲ ಎಂದು ದೇವರು ಹೇಳ್ತಿದ್ದಾರೆ. ನಿನ್ನ ಕೈ ಹಿಡಿದು ನಾನು ಮುನ್ನಡೆಸ್ತೇನೆ ಅಂತ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ಇನ್ನೂ ಮುಂದುವರಿಸುತ್ತಾ ನಾವು ನೋಡುವಾಗ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 7ನೇ ವಾಕ್ಯ, ನನ್ನ ದಾಸನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನು ಮಾತ್ರ ಸ್ಥೈರ್ಯದಿಂದ ಪರಿಪಾಲಿಸು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವೆ. ದೇವರಲ್ಲಿ ನನ್ನ ಆತ್ಮೀಯರೇ, ದೇವರು ಮೋಸೆ ಮುಖಾಂತರ ಯೆಹೋಶುವನಿಗೆ ಹಾಗೂ ಇಸ್ರಾಯೇಲ್ ಜನರಿಗೆ ಕೊಟ್ಟಂತಹ ಧರ್ಮಶಾಸ್ತ್ರವನ್ನು ನೀನು ಕೈ ಬಿಡಬೇಡ. ಸ್ಥೈರ್ಯದಿಂದ ಅದನ್ನು ಪರಿಪಾಲಿಸು. ಅದನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನೀನು ತಿರುಗಬೇಡ. ಹೀಗಿರುವಾಗ ನೀನು ಎಲ್ಲಿ ಹೋದ್ರೂ ಸಹ ಕೃತಾರ್ಥನಾಗುವೆ. ನೀವು ಬಯಸ್ತೀರಾ ಪ್ರಿಯರೇ, ಈ ಬಿಸ್ನೆಸ್ಸಲ್ಲಿ ನನಗೆ ಯಶಸ್ಸು ಬೇಕು, ಈ ಕಂಪನಿಯಲ್ಲಿ ನನಗೆ ಪ್ರಮೋಷನ್ ಬೇಕು, ನನ್ನ ಮಕ್ಕಳ ಜೀವನದಲ್ಲಿ ಉನ್ನತವಾದ ಸ್ಥಾನಮಾನಗಳನ್ನು ಅವರು ಪಡೆದುಕೊಳ್ಳಬೇಕು, ಉತ್ತಮವಾಗಿ ಓದಬೇಕು, ಕ್ಲಾಸಿನಲ್ಲಿ ಮುಂದೆ ಬರಬೇಕು ಅಂತ ನೀವು ಆಸೆ ಪಡ್ತಿದ್ದೀರಾ ಪ್ರಿಯರೇ. ಈ ಆಸೆಗಳು ನೆನಸಾಗಿ ಇರದೆ ಅದು ನಿಮ್ಮ ಜೀವನದಲ್ಲಿ ಕಾರ್ಯಗತವಾಗಬೇಕಾದರೆ ನೀವು ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂಥವರಾಗಬೇಕು ಪ್ರಿಯರೇ. ಆಗ ಯಶಸ್ಸನ್ನು ನೀವು ಹುಡುಕಿ ಹೋಗೋದಿಲ್ಲ, ಯಶಸ್ಸು ನಿಮ್ಮನ್ನು ಹುಡುಕಿ ಬರುತ್ತೆ ಅಂತ ದೇವರು ವಾಗ್ದಾನ ಮಾಡುತ್ತಿದ್ದಾರೆ ಪ್ರಿಯರೇ. ಇದನ್ನು ಮುಂದುವರಿಸುತ್ತಾ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನಾನು ನಿನಗೆ ಆಜ್ಞಾಪಿಸಿದಂತೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವ ಎಡೆಗಳಲ್ಲೆಲ್ಲ ನಿನ್ನ ದೇವರು ಸರ್ವೇಶ್ವರನೂ ಆದ ನಾನು ನಿನ್ನ ಸಂಗಡ ಇರುತ್ತೇನೆ ಎಂದು ಹೇಳಿದರು. ದೇವರು ನಿಮಗೆ ನಂಬಿಕೆ ಭರವಸೆಯನ್ನು ಕೊಟ್ಟು ಧೈರ್ಯವನ್ನು ಕೊಡುತ್ತಿದ್ದಾರೆ ಪ್ರಿಯರೇ. ನೀನು ಹೆದರಬೇಡ, ನಿನ್ನ ಮನಸ್ಸಿನಲ್ಲಿ ಕಳವಳ ಬೇಡ. ನಾನು ನಿನ್ನ ಜೊತೆಗೆ, ನೀನು ಹೋಗುವ ಕಡೆಯಲ್ಲೆಲ್ಲ ನಾನು ನಿನ್ನ ಜೊತೆಗೆ ಬರುತ್ತೇನೆ ಅಂತ ಧೈರ್ಯ ಕೊಡುತ್ತಿದ್ದಾರೆ ಪ್ರಿಯರೇ. ನಾವು ಈ 4 ವಾಕ್ಯಗಳನ್ನು ನಾವು ಕೇಳಿದ್ದೇವೆ ಪ್ರಿಯರೇ. ಯೆಹೋಶುವ 1ನೇ ಅಧ್ಯಾಯ 3, 5, 7 ಹಾಗೂ 9 ವಾಕ್ಯಗಳು. ಈ ಎಲ್ಲ ವಾಕ್ಯಗಳು ಒಂದು ವ್ಯಕ್ತಿಯಲ್ಲಿ ಕಾರ್ಯಗತ ಆಗುವಂತಹ ಒಂದು ಸನ್ನಿವೇಶವನ್ನು ನಾನು ನಿಮಗೆ ಉದಾಹರಣೆಯಾಗಿ ಹೇಳುತ್ತೇನೆ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಇದ್ದಂತಹ ಜೋಸೆಫನ ಜೀವನವನ್ನು ನಾವು ತೆಗೆದುಕೊಂಡರೆ ಪ್ರಿಯರೇ, ಈ ಎಲ್ಲ ವಾಗ್ದಾನಗಳು ಅವನ ಜೀವನದಲ್ಲಿ ಅಕ್ಷರಶಃ ನೆರವೇರಿದೆ ಪ್ರಿಯರೇ. ಜೋಸೆಫನ ಜೀವನವನ್ನು ನಾವು ನೋಡುವ ದೇವರ ವಾಕ್ಯವು ಅವನ ಜೀವನದಲ್ಲಿ ಬಂದಾಗ ಅವನ ಜೀವನದಲ್ಲಿ ಅನೇಕ ರೀತಿಯ ಸಂಕಷ್ಟಗಳು ಅವನು ಅನುಭವಿಸುವಂತೆ ಅವನ ಜೀವನದಲ್ಲಿ ಅವನು ಎದುರುಗೊಂಡ ಪ್ರಿಯರೇ. ಆದರೆ ದೇವರು ಹೇಳಿದರೆ ನೀನು ಸ್ಥೈರ್ಯದಿಂದ ಇರುವಂತ. ಆದರೂ ಕೂಡ ಅವನನ್ನು ಕುಟುಂಬದಿಂದ ಅವನನ್ನು ಹೊರ ಹಾಕಲ್ಪಟ್ಟಿದ್ದ ಹಾಗೂ ಈಜಿಪ್ಟ್ ದೇಶದ ಜನರಿಗೆ ಅವನು ಗುಲಾಮನನ್ನಾಗಿ ಮಾರಲ್ಪಟ್ಟಿದ್ದ ಪ್ರಿಯರೇ. ಅದರಲ್ಲಿ ಫೋತಿಫರ್ ಎನ್ನುವಂಥ ಒಂದು ಜಿಲ್ಲಾ ಅಧಿಕಾರಿ ಅವನನ್ನು ಕೊಂಡುಕೊಂಡಿದ್ದ. ಅವನ ಮನೆಯಲ್ಲಿ ಗುಲಾಮನಾಗಿ ಅವನು ಜೀವಿಸುತ್ತಿದ್ದ ಪ್ರಿಯರೇ. ಆದರೆ ಜೋಸೆಫನ ಜೊತೆಗೆ ಅವನ ಗುಲಾಮತನದಲ್ಲಿ ದೇವರು ವಾಗ್ದಾನ ಮಾಡಿರೋ ಪ್ರಕಾರ ದೇವರು ಅವನ ಜೊತೆಗೆ
ಹೋಗಿದ್ದಾರೆ ಪ್ರಿಯರೇ. ಅವನ ಜೊತೆಯಲ್ಲಿ ದೇವರು ಇದ್ದಾರೆ ಪ್ರಿಯರೇ. ದೇವರು ಇರುವ ಕಾರಣ ಅವನು ಮಾಡುವಂಥ, ಅವನಿಗೆ ವಹಿಸಿಕೊಟ್ಟಂಥ ಚಿಕ್ಕ ಪುಟ್ಟ ಕಾರ್ಯಗಳಲ್ಲೂ ಅವನು ಪ್ರಾಮಾಣಿಕವಾಗಿ ದೇವರ ಮನಸ್ಸಿಗೆ ಹೋಲುವಂತೆ ಅವನು ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸಿದಾಗ ದೇವರು ಅವನ ಯಜಮಾನನಾದ ಪೋತಿಫರನ್ನು ಜೋಸೆಫನ ಕಡೆಗೆ ಆಕರ್ಷಿಸುವಂತೆ ದೇವರು ಮಾಡಿದರು ಪ್ರಿಯರೇ. ಪೋತಿಫರನು ಜೋಸೆಫನ ಕೆಲಸ ಕಾರ್ಯಗಳನ್ನು ಕಂಡು ಅವನು ಆಶ್ಚರ್ಯಚಕಿತನಾದ. ಹೇಗೆ ಇವನಿಂದ ಎಲ್ಲ ಕಾರ್ಯಗಳನ್ನು ಇಷ್ಟು ಸುಸೂತ್ರವಾಗಿ ಮಾಡಲು ಅವನಿಂದ ಸಾಧ್ಯವಾಗ್ತಿದೆ? ಇದು ಇವನ ಶಕ್ತಿಯಲ್ಲ, ಇವನು ನಂಬಿರುವಂಥ, ಇವನಲ್ಲಿರುವಂಥ ಇವನ ದೇವರ ಕೃಪೆನೇ ಇವನಿಗೆ ಈ ರೀತಿಯಲ್ಲಿ ಸೇವೆ ಮಾಡಲು, ಕೆಲಸ ಮಾಡಲು ಸಾಧ್ಯವಾಗುತ್ತಿರುವುದು ಎಂದು ಮನದಟ್ಟಾಯಿತು. ಈ ಕಾರಣದಿಂದ ಹಂತ ಹಂತವಾಗಿ ಪೋತಿಫರನು ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಜೋಸೆಫನ ಕರಗಳಿಗೆ ವಹಿಸಿಕೊಡಲು ಪ್ರಾರಂಭಿಸಿದ. ಕಾರಣ ಇಷ್ಟೇ ಪ್ರಿಯರೇ, ಜೋಸೆಫನ ಕರಗಳಲ್ಲಿ ಬಂದಂಥ ಎಲ್ಲ ಕಾರ್ಯಗಳು ಅಭಿವೃದ್ಧಿ ಆಗೋಕ್ಕೆ ಪ್ರಾರಂಭವಾಯಿತು, ಅದು ಬೆಳೆಯೋಕ್ಕೆ ಪ್ರಾರಂಭವಾಯಿತು. ಪೋತಿಫರನು ಅವನ ಎಲ್ಲ ಕೆಲಸ ಕಾರ್ಯಗಳು ಸಮೃದ್ಧಿಯಾಗಿ ಬೆಳೆಯೋಕ್ಕೆ ಪ್ರಾರಂಭವಾಯಿತು. ಎಷ್ಟು ಮಟ್ಟಿಗೆ ಜೋಸೆಫನಿಗೆ ಎಲ್ಲವನ್ನು ವಹಿಸಿಕೊಟ್ಟ ಅಂತಂದರೆ, ಪೋತಿಫರನು ನಿಶ್ಚಿಂತನಾಗಿ ಅವನು ತನ್ನ ಮನೆಯಲ್ಲಿ ಆಹಾರಕ್ಕಾಗಿ ಹಾಗೂ ವಿಶ್ರಮಕ್ಕಾಗಿ ಮಾತ್ರ ಬರುತ್ತಿದ್ದ. ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನು ಜೋಸೆಫನು ನೋಡಿ ನಡೆಸುತ್ತಿದ್ದ ಪ್ರಿಯರೇ. ಇಷ್ಟು ಮಟ್ಟಿಗೆ ಉನ್ನತ ಸ್ಥಾನಕ್ಕೆ ದೇವರು ಏರಿಸಿದರು. ಇಂಥ ಒಂದು ಸಂದರ್ಭದಲ್ಲಿ ಪ್ರಿಯರೇ, ಅವನಿಗೆ ಒಂದು ಶೋಧನೆ ಬಂತು. ಏನು ಅಂತಂದರೆ, ಪೋತಿಫರನ ಹೆಂಡತಿ ಜೋಸೆಫನ ಕಡೆಗೆ ಆಕರ್ಷಿತಳಾದಳು. ಈ ಮುಖಾಂತರ ಅವನನ್ನು ತನ್ನ ಜೊತೆಗೆ ಮಲಗಬೇಕೆಂದು ಒತ್ತಾಯ ಮಾಡಲು ಪ್ರಾರಂಭಿಸಿದಳು. ಒಂದು ದಿನ ಯಾರೂ ಇಲ್ಲದೆ ಇರುವಂತಹ ಸನ್ನಿವೇಶವನ್ನು ಕಂಡು ಅವನ ಶರ್ಟನ್ನು ಹಿಡಿದುಕೊಂಡು ನಿಲ್ಲಿಸಿ, ಇಂದು ನೀನು ನನ್ನ ಜೊತೆಗೆ ಮಲಗಲೇಬೇಕು ಅಂತ ಕಟ್ಟಾಯ ಮಾಡಿದಾಗ ಅವನು ಹೇಳುವಂತಹ ಮಾತುಗಳು ಇದೆ ಪ್ರಿಯರೇ. ಇಂದುವರೆಗೆ ನನ್ನನ್ನು ಮುನ್ನಡೆಸಿದಂತಹ ಆ ದೇವರ ಹಾಗೂ ನನ್ನನ್ನು ನಂಬಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ವಹಿಸಿಕೊಟ್ಟಂತಹ ಆ ನನ್ನ ಯಜಮಾನನ ವಿರುದ್ಧ ನಾನು ತಪ್ಪು ಮಾಡೋದಿಲ್ಲ, ಇಂತಹ ದ್ರೋಹವನ್ನು ನಾನು ಮಾಡೋದಿಲ್ಲ. ನೀವು ಅವರ ಧರ್ಮಪತ್ನಿ ಆಗಿದ್ದೀರಿ. ನಿಮ್ಮನ್ನು ಹೊರತುಪಡಿಸಿ ಬೇರೆ ಎಲ್ಲ ಕಾರ್ಯಗಳನ್ನು ನನ್ನ ವಶಕ್ಕೆ ಯಜಮಾನ ಕೊಟ್ಟಿದ್ದಾರೆ. ಇಂಥ ಒಂದು ಕಾರ್ಯ ನಾನು ಮಾಡೋದಿಲ್ಲ ಅಂತ ಅವನು ಹೇಳ್ತಿದ್ದಾನೆ ಪ್ರಿಯರೇ. ಈ ಮಾತನ್ನು ನಾವು ಧ್ಯಾನಿಸುವಾಗ, ಕೇಳುವಾಗ ನನ್ನ ಮನಸ್ಸಿಗೆ ಬರುವಂಥ ಒಂದು ವಾಕ್ಯ ಇದೆ ಪ್ರಿಯರೇ. ಕೀರ್ತನೆ 119 ವಾಕ್ಯ 11. ನಿನ್ನ ವಿರುದ್ಧ ನಾ ಪಾಪ ಮಾಡದಂತೆ ನಿನ್ನ ನುಡಿಯನ್ನು ನನ್ನ ಎದೆಯಲ್ಲಿ ಇರಿಸಿಕೊಂಡೆ. ನಿನ್ನ ವಿರುದ್ಧ ನಾ ಪಾಪ ಮಾಡದಂತೆ ನಿನ್ನ ನುಡಿಯನ್ನು ನನ್ನ ಎದೆಯಲ್ಲಿ ಇರಿಸಿಕೊಂಡೆ. ಈ ವಾಕ್ಯವನ್ನು ಅವನು ಹೇಳಲಿಲ್ಲವಾದರೂ ಅವನು ಜೀವಿಸಿ ತೋರಿಸುತ್ತಿದ್ದಾನೆ ಪ್ರಿಯರೇ. ಹೇಗೆ ಅವನಿಗೆ ಅಂಥ ಒಂದು ಪ್ರಲೋಭನೆ ಬಂದಾಗ, ಒಬ್ಬ ಗುಲಾಮನು ಅವನಿಗೆ ಯಾವ ಸ್ಥಾನಮಾನ ಇಲ್ಲ. ಊರವರು ಪೋತಿಫರನ್ನು ಬೆಳೆಯುವಾಗ ಪೋತಿಫರನ್ನು ಪ್ರಶಂಸಿಸುತ್ತಾರೆ, ಪೋತಿಫರಿಗೆ ಅಂಗೀಕಾರವನ್ನು ಕೊಡುತ್ತಾರೆ. ಪೋತಿಫರು ಎಲ್ಲರ ಮುಂದೆ ಘನತೆ ಗೌರವದಲ್ಲಿ ಬರುತ್ತಿದ್ದಾನೆ. ಆದರೆ ಇವನ ಬಗ್ಗೆ ಯಾರಿಗೂ ಯಾವ ಅರಿವು ಇಲ್ಲ. ಯಾವ ಸ್ಥಾನಮಾನವನ್ನು, ಹಕ್ಕು ಬಾಧ್ಯತೆಯನ್ನು ಜೋಸೆಫು ಪಡೆದುಕೊಳ್ಳುತ್ತಿಲ್ಲ ಪ್ರಿಯರೇ. ಕೇವಲ ಒಂದು ಗುಲಾಮನಾಗಿ ಅವನು ಸೇವೆ ಮಾಡುತ್ತಿದ್ದಾನೆ. ಆದರೆ ಅವನ ಸೇವೆ ಮುಖಾಂತರ ಪೋತಿಫರನು ಬೆಳೆಯುತ್ತಿದ್ದಾನೆ. ಲೋಕವು ನೋಡುತ್ತಿರೋದು ಪೋತಿಫರನ ಮಾತ್ರ, ಆದರೆ ಜೋಸೆಫನನ್ನಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಒಂದು ಪ್ರಲೋಭನೆ ಬರುವಾಗ ಅವನು ಇದೊಂದು ಸದಾವಕಾಶ, ಇದನ್ನು ನಾನು ಉಪಯೋಗಿಸಬೇಕು ಅಂತ ಸ್ವಾರ್ಥ ಮನಸ್ಸಿನಿಂದ ನಡೆದುಕೊಳ್ಳದೆ ದೇವ ಭಯ ಭಕ್ತಿಯಿಂದ ದೇವರಿಗೆ ಪ್ರಾಮಾಣಿಕನಾಗಿ, ಯಜಮಾನನಿಗೆ ಪ್ರಾಮಾಣಿಕನಾಗಿ ಇರುತ್ತಿದ್ದಾನೆ ಪ್ರಿಯರೇ. ಇದಕ್ಕೆ ಕಾರಣ ಅವನ ಹೃದಯದಲ್ಲಿ ದೇವರ ನುಡಿಗಳು, ದೇವರ ವಾಕ್ಯವು
ನಾಟಿದ್ದವು, ನೆಲೆಗೊಂಡಿದ್ದವು ಪ್ರಿಯರೇ. ಇದರ ನಿಮಿತ್ತ ಅವನ ಜೀವನದಲ್ಲಿ ಏನಾಗುತ್ತಿದೆ ಪ್ರಿಯರೇ? ಮತ್ತೆ ಕಷ್ಟ ಸಂಕಷ್ಟಗಳು ಬರುತ್ತಿದ್ದಾವೆ ಪ್ರಿಯರೇ. ಅವಳು ತನ್ನನ್ನೇ ತಪ್ಪಿಸಿಕೊಳ್ಳಬೇಕೆಂದು ಈ ಗುಲಾಮನ ಮೇಲೆ ಆ ತಪ್ಪನ್ನು, ಅಪರಾಧವನ್ನು ಹೊರಿಸಿ ಬಿಡುತ್ತಾಳೆ ಪ್ರಿಯರೇ. ಈ ಮುಖಾಂತರ ಅವನು ಕಾರಾಗೃಹದಲ್ಲಿ, ಸೆರೆವಾಸದಲ್ಲಿ ಜೀವಿಸುವಂತಹ ಪರಿಸ್ಥಿತಿ ಆಗುತ್ತೆ ಪ್ರಿಯರೇ. ಇಷ್ಟು ಮಟ್ಟಿಗೆ ದೇವರು ತಂದಂತಹ ವ್ಯಕ್ತಿಯನ್ನು ಮತ್ತೆ ಮೊದಲಿನಿಂದ ಪ್ರಾರಂಭ ಮಾಡುವಂತಹ ಪರಿಸ್ಥಿತಿಗೆ ಅವನು ಇಳಿದು ಬಿಡುತ್ತಿದ್ದಾನೆ ಪ್ರಿಯರೇ. ಆದರೆ ಕೂಡ ಅವನು ಎದೆಗುಂದಲಿಲ್ಲ. ದೇವರಲ್ಲಿ ನಂಬಿಕೆ, ಭರವಸೆಯನ್ನು ಅವನಿಟ್ಟಿದ್ದ. ದೇವರ ವಾಕ್ಯದ ಅರಿವು ಅವನ ಜೀವನದಲ್ಲಿ ಇತ್ತು ಪ್ರಿಯರೇ. ದೇವರು ಸ್ಪಷ್ಟವಾಗಿ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳಿದ್ದಾರೆ ಪ್ರಿಯರೇ, ನಾನು ನಿನಗೆ ಆಜ್ಞಾಪಿಸಿದಂತೆ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವ ಎಡೆಗಳಲ್ಲೆಲ್ಲ ನಿನ್ನ ದೇವರು ಸರ್ವೇಶ್ವರನೂ ಆದ ನಾನು ನಿನ್ನ ಸಂಗಡ ಇರುತ್ತೇನೆ ಎನ್ನುವಂಥ ಈ ಮಾತು ಅವನ ಹೃದಯದಲ್ಲೂ, ಮನಸ್ಸಿನಲ್ಲೂ, ಜೀವನದಲ್ಲೂ ಚೈತನ್ಯವಾಗಿತ್ತು ಪ್ರಿಯರೇ. ಅವನು ಎದೆಗುಂದದೆ, ಕಳವಳಗೊಳ್ಳದೆ, ಅವನ ಜೀವನದಲ್ಲಿ ಬಂದಂತಹ ಪಾನ ಪಾತ್ರೆಯನ್ನು ಅವನು ಸ್ವೀಕರಿಸಿಕೊಂಡು ಅವನು ಕಾರಾಗೃಹಕ್ಕೆ ಹೋದ. ಅವನ ಜೊತೆಯಲ್ಲಿ ಅವನು ನಂಬಿದಂತಹ ದೇವರು ಕೂಡ ಆ ಕಾರಾಗೃಹಕ್ಕೆ ಹೋದರು ಪ್ರಿಯರೇ. ಅವನನ್ನು ಕೈ ಬಿಡಲಿಲ್ಲ ಪ್ರಿಯರೇ. ಅದರ ಮುಖಾಂತರ ಏನು ಆಯಿತು? ಅವನು ಕೆಲವು ದಿನ ಆ ಕಾರಾಗೃಹದಲ್ಲಿ ಇದ್ದಂತೆ ಅಲ್ಲಿರುವಂತಹ ಮುಖ್ಯ ಅಧಿಕಾರಿ ಜೈಲರ್ ಜೋಸೆಫನನ್ನು ಗುರುತಿಸುವಂತೆ ದೇವರು ಮಾಡಿದರು ಪ್ರಿಯರೇ. ಈ ಮುಖಾಂತರ ಜೋಸೆಫನ ನಡವಳಿಕೆಯನ್ನು ಕಂಡು ಮೆಚ್ಚಿದಂತಹ ಕಾರಾಗೃಹದ ಅಧಿಕಾರಿಯು ಚಿಕ್ಕ ಪುಟ್ಟ ಕೆಲಸ ಕಾರ್ಯಗಳನ್ನು ಅವನಿಗೆ ವಹಿಸಿಕೊಡಲು ಪ್ರಾರಂಭಿಸಿದ. ಅದನ್ನು ಉತ್ತಮವಾದ ರೀತಿಯಲ್ಲಿ ದೇವ ಭಯ ಭಕ್ತಿಯಿಂದ ನೆರವೇರಿಸುತ್ತಿದ್ದಂಥ ಜೋಸೆಫನನ್ನು ನೋಡಿ ಅವನಿಗೆ ಇನ್ನೂ ನಂಬಿಕೆ, ವಿಶ್ವಾಸವು ಬೆಳೆಯುವಂತೆ ದೇವರು ಮಾಡಿದರು. ಈ ಮುಖಾಂತರ ಹಂತ ಹಂತವಾಗಿ ಕಾರಾಗೃಹದಲ್ಲಿದ್ದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಜೋಸೆಫನಿಗೆ ಕೊಡಲು ಪ್ರಾರಂಭಿಸಿದ. ಹೆಸರುವಾಸಿಯಾಗಲು ಈ ಕಾರಾಗೃಹದ ಅಧಿಕಾರಿ ಪ್ರಾರಂಭಿಸಿದನು. ಕಾರಣ ಏನು? ಜೋಸೆಫನ ಕೆಲಸ ಕಾರ್ಯಗಳಿಂದ. ಈಗಿರುವಾಗ ಲೋಕವು ಯಾರನ್ನ ಗುರುತಿಸ್ತಿದೆ ಪ್ರಿಯರೇ? ಈ ಕಾರಾಗೃಹದ ಅಧಿಕಾರಿಯನ್ನು ಗುರುತಿಸಿದೆ ಹೊರತು ಜೋಸೆಫನನ್ನು ಅಲ್ಲ. ಆದರೂ ಸಹ ದೇವರ ಮಾತಿನಲ್ಲಿ ನಂಬಿಕೆ, ಭರವಸೆ ಇಟ್ಟುಕೊಂಡು ಜೋಸೆಫನು ತನ್ನ ಕೈಗೆ ಬಂದಂಥ ಕೆಲಸ ಕಾರ್ಯಗಳನ್ನು ಭಯಭಕ್ತಿಯಿಂದ ಪ್ರಾಮಾಣಿಕವಾಗಿ ಅವನು ಮುಂದುವರಿಸ್ತಾ ಹೋಗ್ತಿದ್ದಾನೆ. ಅವನ ಕರಗಳಲ್ಲಿ ಬಂದಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗಲು ಪ್ರಾರಂಭಿಸುತ್ತಿದೆ ಪ್ರಿಯರೇ. ಇಂಥ ಸಮಯದಲ್ಲಿ ಒಂದು ಸನ್ನಿವೇಶ ಅವನ ಜೀವನದಲ್ಲಿ ಬರುತ್ತೆ ಪ್ರಿಯರೇ. ಅವನು ಪ್ರತಿಯೊಂದು ಕಾರಾಗೃಹದಲ್ಲಿ ಇರುವಂತಹ ಶಿಕ್ಷಿತರನ್ನು ಭೇಟಿ ಮಾಡುವಂತಹ ಸಮಯ ಬಂದಾಗ ಇಬ್ಬರು ವ್ಯಕ್ತಿಗಳು ಕಳವಳದಲ್ಲಿ ಅವನು ಕಂಡ. ಆಗ ಅವರ ಹತ್ರ ಹೋಗ್ಬಿಟ್ಟು ಈ ಜೋಸೆಫನು ಕೇಳುತ್ತಿದ್ದಾನೆ ಪ್ರಿಯರೇ, ನಿಮಗೆ ಏನು ಆಗಿದೆ ಅಂತ ಅವನು ಕೇಳುತ್ತಿದ್ದಾನೆ ಪ್ರಿಯರೇ. ಆಗ ಅವರು ಅವನ ಹತ್ರ ಬಿಡಿಸಿ ಹೇಳ್ತಾರೆ, ರಾತ್ರಿಯಲ್ಲಿ ನಮಗೆ ಕನಸು ಬಿತ್ತು, ಆ ಕನಸನ್ನು ಕಂಡು ನಾವು ಕಳವಳಗೊಂಡಿದ್ದೇವೆ, ನಮ್ಮ ಹೃದಯಗಳು ಭಯದಿಂದ ತುಂಬಿದೆ ಅಂತ ಹೇಳ್ತಾನೆ. ಆ ಕನಸನ್ನು ನೀವು ಹೇಳಿ, ಸಾಧ್ಯವಾದಷ್ಟು ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ ಅವರ ಕನಸುಗಳನ್ನು ಕೇಳುತ್ತಾನೆ ಪ್ರಿಯರೇ. ದೇವರು ಜೋಸೆಫನ ಜೊತೆಯಲ್ಲಿ ಇದ್ದ ಕಾರಣ ಆ ಕನಸುಗಳನ್ನು ಬಿಡಿಸಲು ಅವನಿಂದ ಸಾಧ್ಯವಾಗುತ್ತೆ. ಒಂದು ವ್ಯಕ್ತಿ ಹತ್ರ ಅವನು ಹೇಳ್ತಾನೆ, ಈ ಕನಸಿನ ಉತ್ತರ ಇದಾಗಿದೆ, ಅವನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸುತ್ತಾನೆ ಎನ್ನುವಂಥ ಒಂದು ಕಾರ್ಯ. ಇನ್ನೊಬ್ಬ ವ್ಯಕ್ತಿಗೆ ನಿನ್ನನ್ನು ಮರಳಿ ನಿನ್ನ ಸೇವೆಗೆ ಕರೆದುಕೊಳ್ಳುತ್ತಾರೆ ಎನ್ನುವಂತಹ ಕನಸಿನ ಉತ್ತರವಾಗಿತ್ತು ಪ್ರಿಯರೇ. ಈ ಎರಡು ಕನಸುಗಳನ್ನು ಅವನು ಬಿಡಿಸಿಕೊಡುವಾಗ ಕೆಲವೇ ದಿನಗಳಲ್ಲಿ ಅವನು ಬಿಡಿಸಿಕೊಟ್ಟಂತೆ ಒಬ್ಬ ವ್ಯಕ್ತಿ ಶಿಕ್ಷೆಗೆ ಗುರಿಯಾದ, ಇನ್ನೊಬ್ಬ ವ್ಯಕ್ತಿ ಮರಳಿ ತನ್ನ ಸೇವೆಗೆ ಸೇರ್ಪಡೆಯಾದ. ಮರಳಿ ತನ್ನ ಸೇವೆಗೆ ಸೇರ್ಪಡೆ ಆಗುವಂಥ ವ್ಯಕ್ತಿ ಹತ್ರ ಜೋಸೆಫನು ಈ ಮಾತನ್ನು ಸೂಚಿಸಿರುತ್ತಾನೆ ಪ್ರಿಯರೇ. ಅವನು ಹೇಳಿರ್ತಾನೆ, ಈ ಕಾರಾಗೃಹದಲ್ಲಿ ನಾನು ಬಂದದ್ದು ನಾನು ತಪ್ಪು ಮಾಡಿ ಅಲ್ಲ, ನನ್ನನ್ನು ಶಿಕ್ಷಿಸಿ ಹಾಕಿದ್ದಾರೆ, ಅನ್ಯಾಯವಾಗಿ ನನ್ನನ್ನು ಇದರಲ್ಲಿ ಒಳಪಡಿಸಿದ್ದಾರೆ. ನೀನು ಮರಳಿ ರಾಜನ ಸನ್ನಿಧಿಯಲ್ಲಿ ಹೋಗುವಾಗ ದಯವಿಟ್ಟು ನನ್ನ ಬಗ್ಗೆ ನೀನು ಅವರ ಹತ್ರ ಹೇಳು ಅಂತ ಹೇಳ್ತಾರೆ. ಆದರೆ ಈ ರಾಜನ ಕೈ ಕೆಲಸ ಮಾಡುವಂಥ ಈ ಸೇವಕನು ಮರಳಿ ರಾಜನ
ಸನ್ನಿಧಿಯಲ್ಲಿ ಸೇವೆಗೆ ಸೇರಿಕೊಂಡಾಗ ಇವನು ಜೋಸೆಫನನ್ನು ಮರೆತು ಬಿಡ್ತಾನೆ ಪ್ರಿಯರೇ. ಆದರೆ ಜೋಸೆಫನು ನಂಬಿದ ದೇವರು ಜೋಸೆಫನನ್ನು ಮರೆತು ಬಿಡುವುದಿಲ್ಲ ಪ್ರಿಯರೇ. ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ ರಾಜನಿಗೆ ಒಂದು ಕನಸು ಬೀಳುವಂತೆ ದೇವರು ಮಾಡ್ತಾರೆ ಪ್ರಿಯರೇ. ರಾಜನಿಗೆ ಕನಸು ಬಿದ್ದಾಗ ರಾಜನು ಕಳವಳಗೊಂಡು ಈ ಕನಸನ್ನು ಸಾಮ್ರಾಜ್ಯದಲ್ಲಿರುವಂಥ ಯಾರು ಬಿಡಿಸಿಲ್ಲ ಅಂತಂದರೆ ನಿಮ್ಮನ್ನು ನಾನು ಕತ್ತಿಗೆ ಗುರಿ ಮಾಡುತ್ತೇನೆ ಅಂತ ನಿರ್ಧರಿಸುತ್ತಾನೆ ಪ್ರಿಯರೇ. ರಾಜನ ಸನ್ನಿಧಿಯಲ್ಲಿ ಕೈ ಕೆಲಸ ಮಾಡುವಂಥ ಅವನ ಜೀವಕ್ಕೆ ಇದು ಅಪಾಯವಾಗಿದೆ ಪ್ರಿಯರೇ. ರಾಜನು ಮನಸ್ಸು ಶಾಂತವಾಗಿಲ್ಲ ಅಂತಂದರೆ ಏನು ಬೇಕಾದರೂ ಅವನ ಜೀವನದಲ್ಲಿ ಆಗ್ಬೋದು ಎನ್ನುವಂಥ ಭಯದಿಂದ ಹಾಗೂ ಅವನು ರಾಜನಿಗೆ ಈ ಒಂದು ಕಾರ್ಯ ಹೇಳುವ ಮುಖಾಂತರ ಅವನಿಗೆ ಇನ್ನೂ ಒಂದು ಸ್ಥಾನಮಾನಗಳು ಸಿಗಬೇಕು ಎನ್ನುವಂಥ ಸ್ವಾರ್ಥ ಉದ್ದೇಶಗಳಿಂದ ಮಾತ್ರ ಪ್ರಿಯರೇ ಅವನು ಜೋಸೆಫನ ಬಗ್ಗೆ ಹೇಳುತ್ತಾನೆ. ನಿಮ್ಮ ಜೀವನದಲ್ಲಿಯೂ ಅಷ್ಟೇ ಪ್ರಿಯರೇ, ನಾನು ನಿನಗಾಗಿ ಅದು ಮಾಡಿದ್ದೀನಿ, ನಾನು ನಿನಗಾಗಿ ಅವ್ರ ಹತ್ರ ಮಾತಾಡಿದ್ದೀನಿ, ಇವರು ಮಾತಾಡಿದ್ದೀನಿ, ಇವೆಲ್ಲ ಮಾತುಗಳು ನೀವು ನಂಬಬೇಡಿ ಪ್ರಿಯರೇ. ಅವರಿಗೆ ಯಾವುದಾದರೂ ಪ್ರಯೋಜನ ಇಲ್ಲದೇ ಇದ್ದರೆ ಯಾರೂ ನಿಮ್ಮನ್ನು ನೆನಪಿಗೆ ತಗೊಂಡು ಬರೋದಿಲ್ಲ ಪ್ರಿಯರೇ. ಹಾಗೆ ನೆನಪಿಗೆ ತಂದರೂ ಸಹ ನೀವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ, ಸ್ತೋತ್ರವನ್ನು ಸಲ್ಲಿಸಿರಿ. ಇತರರನ್ನು ನೀವು ದ್ವೇಷಿಸಬಾರದು, ಪ್ರೀತಿಸಿರಿ. ಆದರೆ ಸತ್ಯವನ್ನು ನೀವು ಅರಿತುಕೊಳ್ಳಿ ಪ್ರಿಯರೇ. ದೇವರು ನಿಮ್ಮ ಪರವಾಗಿ ಹೋರಾಡುತ್ತಿದ್ದಾರೆ ಹೊರತು ಯಾರೊಬ್ಬನು ನಿಮಗಾಗಿ ನಡೆಯುವವರು ಅಲ್ಲ ಪ್ರಿಯರೇ. ಈ ಸತ್ಯವು ನಿಮ್ಮ ಜೀವನದಲ್ಲಿ ಅರಿತುಕೊಳ್ಳುವಂತೆ ಆಗಲಿ, ಮನದಟ್ಟಾಗಲಿ. ರಾಜನ ಕೈ ಕೆಲಸ ಮಾಡುತ್ತಿದ್ದಂತಹ ಸೇವಕನು ಜೋಸೆಫನ ಬಗ್ಗೆ ಆ ರಾಜನ ಹತ್ರ ತಿಳಿಸಿಕೊಡುತ್ತಿದ್ದಾರೆ. ನಾವು ಕಾರಾಗೃಹದಲ್ಲಿದ್ದಾಗ ನಮ್ಮ ಕನಸನ್ನು ಬಿಡಿಸಿದಂಥ ಒಬ್ಬ ಇಸ್ರಾಯೇಲ್ನಿದ್ದಾನೆ. ಅವನು ಬಿಡಿಸಿದಂತೆ ನಮ್ಮ ಜೀವನದಲ್ಲಿ ಕಾರ್ಯಗಳು ಆಗಿದೆ. ಅವನು ಈ ಕನಸನ್ನು ಬಿಡಿಸಲು ಅವನಿಂದ ಸಾಧ್ಯ ಅಂತ ಹೇಳುವಾಗ ರಾಜನು ಜೋಸೆಫನನ್ನು ತನ್ನ ಸಿಂಹಾಸನಕ್ಕೆ ಕರೆಸುತ್ತಿದ್ದಾನೆ ಪ್ರಿಯರೇ. ಕರೆಸಿಬಿಟ್ಟು ಅವನ ಹತ್ರ ತನ್ನ ಕನಸುಗಳನ್ನು ಹೇಳುವಾಗ ಜೋಸೆಫನು ದೇವರ ಕೃಪೆಯಿಂದ ಆ ಕನಸುಗಳನ್ನು ಬಿಡಿಸುತ್ತಾನೆ. ಆಗ ರಾಜನು ಹೀಗಿರುವಲ್ಲಿ ನಾನು ಏನು ಮಾಡಬೇಕು, ಹೇಗೆ ಇದನ್ನು ಬಗೆಹರಿಸಬೇಕು ಅಂತ ಆಲೋಚಿಸುತ್ತಿರುವಾಗ ಜೋಸೆಫನು 2-3 ಸಲಹೆಗಳನ್ನು ರಾಜನಿಗೆ ಹೇಳುತ್ತಾನೆ ಪ್ರಿಯರೇ. ಈ ಸಲಹೆಗಳನ್ನು ಹೇಳಿದ ಜೋಸೆಫನನ್ನು ಕೇಳಿದ ಕೂಡಲೇ ರಾಜನು ಹೇಳ್ತಾನೆ, ನೀನು ಕನಸು ಬಿಡಿಸಿದ್ಯಾ, ಇದನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಎನ್ನುವಂತಹ ಅರಿವು ನಿನ್ನಲ್ಲಿದೆ. ಹೀಗಿರುವಲ್ಲಿ ನೀನೇ ಸರಿಯಾದ ವ್ಯಕ್ತಿ ಅಂತ ಅವನು ಮನಗಂಡು ಅವನ ಉಂಗುರವನ್ನು ತೆಗೆದು ಜೋಸೆಫನಿಗೆ ತೊಡಿಸಿಕೊಡುತ್ತಿದ್ದಾನೆ. ಅಲ್ಲಿರುವಂತಹ ಆ ಸಾಮ್ರಾಜ್ಯದಲ್ಲಿರುವಂತಹ ಎಲ್ಲ ಅಧಿಕಾರಿಗಳಿಗೂ ಪ್ರಜೆಗಳಿಗೂ ರಾಜನು ಇಂಥ ರೀತಿಯಲ್ಲಿ ಕಟ್ಟಪ್ಪಣೆ ಮಾಡುತ್ತಿದ್ದಾರೆ. ಇಂದಿನಿಂದ ಜೋಸೆಫನು ಈ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿ ಮಂತ್ರಿ ಆಗಿರುತ್ತಾನೆ. ಅವನು ಹೇಳುವಂಥ ಪ್ರತಿಯೊಂದು ಕಾರ್ಯಗಳನ್ನು ನೀವು ಅನುಸರಿಸಿ ಅವನಿಗೆ ವಿಧೇಯರಾಗಿ ನಡೆಯಬೇಕು ಎನ್ನುವಂತಹ ಉತ್ತರವನ್ನು ಕಲ್ಪಿಸುತ್ತಾನೆ ಪ್ರಿಯರೇ. ಇದರ ಮುಖಾಂತರ ಜೋಸೆಫನು ಈಜಿಪ್ಟ್ ದೇಶಕ್ಕೆ ಒಂದು 2ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತಿದ್ದಾನೆ ಪ್ರಿಯರೇ. ಈಗ ಕೇಳಿ ಪ್ರಿಯರೇ, ಜೋಸೆಫನು ಕಾಲಿಟ್ಟಂತಹ ಪ್ರತಿಯೊಂದು ಸ್ಥಳದಲ್ಲೂ ಜೋಸೆಫನು ನೆಲೆಗೊಂಡ ಪ್ರಿಯರೇ. ಆ ಪ್ರತಿಯೊಂದು ಸ್ಥಳದಲ್ಲೂ ಅವನು ಅಭಿವೃದ್ಧಿಯಾದ. ಅವನ ಕೈಯಲ್ಲಿ ಬಂದಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ದೇವರು ಬೆಳೆಸೋಕೆ ಪ್ರಾರಂಭ ಮಾಡಿದರು. ಪೋತಿಫರ ಮನೆಯಲ್ಲಿ ಪೋತಿಫರನು ಒಂದು ನಕಲಿ ಇದ್ದಾಗೆ ಜೋಸೆಫನು ಎಲ್ಲ ಕೆಲಸ ಕಾರ್ಯಗಳನ್ನು ಮುನ್ನಡೆಸ್ತಾ ಹೋಗ್ತಿದ್ದ. ಜೈಲಿನಲ್ಲಿ ಇದ್ದಾಗ ಆ ಜೈಲರು ಒಂದು ನಕಲಿ ಇದ್ದಾಗೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಜೋಸೆಫನು ನಡೆಸಿಕೊಂಡು ಹೋಗ್ತಿದ್ದ. ಈಗ ಈಜಿಪ್ಟ್ ದೇಶಕ್ಕೆ, ಇಡೀ ರಾಷ್ಟ್ರಕ್ಕೆ ಅವನು ಮಂತ್ರಿ ಆಗಿದ್ದಾನೆ ಪ್ರಿಯರೇ. ಇವಾಗ ನೀವು ಕಂಡು ಬರುತ್ತೆ, ರಾಜ ಒಂದು ನಕಲಿ ಇದ್ದಾಗೆ ಇಡೀ ಸಾಮ್ರಾಜ್ಯವನ್ನೇ ಜೋಸೆಫನ ಮುಖಾಂತರ ದೇವರು ಮುನ್ನಡೆಸ್ತಿದ್ದಾರೆ. ರಾಜನು ತಿನ್ನೋದು, ಕುಡಿಯೋದು, ವಿಶ್ರಮಿಸೋದು ಮಾತ್ರ. ಲೋಕದ ಮುಂದೆ ಇವರುಗಳು ಕಂಡ್ರೆ ಕೂಡ ನಿಜಕ್ಕೂ ಇದಕ್ಕೆ ಬೇರು ಆಧಾರಿತವಾಗಿ ಇರುವಂಥದ್ದು ದೇವರಲ್ಲಿ ವಿಶ್ವಾಸವಿಟ್ಟು ವಾಕ್ಯವನ್ನು ಕೈಗೊಂಡು ನಡೆಯುವಂಥ ವ್ಯಕ್ತಿಗಳಾಗಿದ್ದಾರೆ ಪ್ರಿಯರೇ. ಇದರ ಬುನಾದಿ ಹಾಗೂ ಮೂಲೆ ಕಲ್ಲು
ದೇವರಲ್ಲಿ ನನ್ನ ಆತ್ಮೀಯರೇ, ನಮ್ಮ ಜೀವನದಲ್ಲಿ ಏನು ಆಗುತ್ತೆ ಅಂತಂದರೆ, ನಮಗೆ ದೇವರಲ್ಲಿ ನಾವು ಭಯಭಕ್ತಿಯಿಂದ ಇದ್ದು ಸ್ವಲ್ಪ ಸಮಯ ಕಾಲವರೆಗೆ ನಾವು ಪವಿತ್ರವಾದಂಥ ರೀತಿಯಲ್ಲಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಲು ಪ್ರಾರಂಭಿಸುತ್ತೇವೆ. ದೇವರು ನಮ್ಮ ಜೀವನದಲ್ಲಿ ಆಶೀರ್ವಾದಗಳನ್ನು ತುಂಬಿಸುವಾಗ ಮತ್ತೆ ನಾವು ನಮ್ಮ ಪಾಪದ ಜೀವನಕ್ಕೆ ಇಳಿದು ಬಿಡುತ್ತೇವೆ ಪ್ರಿಯರೇ. ಇದು ಸ್ಪಷ್ಟವಾಗಿ ಹೇಳಬೇಕಾದಂದರೆ ದೇವರನ್ನು ನಾವು ಮೋಸ ಮಾಡ್ತಿದ್ದೇವೆ ಪ್ರಿಯರೇ. ಎಂದಿಗೂ ದೇವ್ರನ್ನ ನಮಗೆ ಮೋಸ ಮಾಡೋಕ್ಕೆ ಆಗೋದಿಲ್ಲ. ಒಂದು ಉದಾಹರಣೆ ನಾನು ಹೇಳ್ತೇನೆ. ಜೋಸೆಫನು ಜಿಲ್ಲಾಧಿಕಾರಿ ಆದಂತಹ ಪೋತಿಫರನ ಮನೆಯಲ್ಲಿ ಪ್ರಲೋಭನೆಗೆ ಒಳಗಾದಾಗ, ಪೋತಿಫರನು ವಯಸ್ಸಾಗಿದ್ದಾನೆ, ಅವನಿಗೆ ನನ್ನಷ್ಟು ಬುದ್ಧಿ ಸಾಮರ್ಥ್ಯ ಇಲ್ಲ, ಹೆಂಡತಿ ಬಂದುಬಿಡ್ತಾಳೆ, ಎಲ್ಲರೂ ನನ್ನ ಮಾತುಗಳನ್ನು ಕೇಳುವಂತಹ ಸೇವಕರು ಇಲ್ಲಿದ್ದಾರೆ, ಪೋತಿಫರನ ಮುಗಿಸಿಬಿಡುವ, ಹೆಂಡತಿ ಜೊತೆಗೆ ಸಂಸಾರ ಮಾಡುವ, ಅವನ ಎಲ್ಲ ಆಸ್ತಿಗಳು ನನಗಾಗುತ್ತೆ ಅಂತಂದರೆ ಆಲೋಚನೆ ಮಾಡ್ಬೋದಾಗಿತ್ತು ಪ್ರಿಯರೇ. ಹಾಗೆ ಆಲೋಚನೆ ಮಾಡಿಬಿಟ್ಟು ಅವನು ಪೋತಿಫರನ ಹೆಂಡತಿಯನ್ನು ತನ್ನ ಜೀವನದಲ್ಲಿ ಸ್ವೀಕರಿಸಿದ್ದರೆ ಸ್ವಲ್ಪ ವರ್ಷಗಳು ಈ ಪಾಪದ ಸುಖವನ್ನು ಜೋಸೆಫನು ಅನುಭವಿಸ್ತಾನೆ ಪ್ರಿಯರೇ. ಇಲ್ಲ ಅಂತ ಹೇಳೋದಿಲ್ಲ. ಪ್ರತಿಯೊಂದು ಪಾಪದಲ್ಲೂ ಒಂದು ಸುಖ ಇರುತ್ತೆ, ಒಂದು ಸಂತೋಷ ಇರುತ್ತೆ, ಅದನ್ನು ನೀವು ಅನುಭವಿಸ್ತೀರಾ. ಆದರೆ ನಿಮಗೆ ಬರುವಂಥ ನಾಶವು ಹುಚ್ಚು ಹೊಳೆಯಂತೆ ಎಂದಿಗೂ ಎದ್ದೇಳೋಕ್ಕೆ ಆಗದೆ ಇರುವಂತೆ ಅದು ಬರುತ್ತೆ ಪ್ರಿಯರೇ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಇವನು ಸತ್ಯಸಂಧವಾಗಿ ಜೀವಿಸಿದ ಕಾರಣ ಕಷ್ಟ ಸಂಕಷ್ಟಗಳನ್ನು ಅನುಭವಿಸಿದ, ಆದರೆ ಅದರ ನಿಮಿತ್ತ ಕೊನೆಗೆ ದೇವರ ವಾಗ್ದಾನ ಅವನ ಜೀವನದಲ್ಲಿ ನೆರವೇರುವಂತೆ ಆಯಿತು. ಆದರೆ ಇವನು ಮೋಸ ಮಾಡಿ ಆ ಪಾಪದಲ್ಲಿ ನೆಲೆಗೊಂಡಿದ್ದರೆ ಸ್ವಲ್ಪ ವರ್ಷಗಳು ಅವನೊಂದು ಜಿಲ್ಲಾ ಅಧಿಕಾರಿಯಾಗಿ ಮೆರೆದು ತಿಂದು ಕುಡಿದು ಮಲಗಿ ಜೀವಿಸ್ತಿದ್ದ. ಅಷ್ಟೇ ಹೊರತು ಅನೇಕ ವರ್ಷಗಳ ನಂತರ ರಾಜನಿಗೆ ಈ ಕನಸು ಬಿದ್ದೇ ಬೀಳುತ್ತೆ ಪ್ರಿಯರೇ. ಮುಂಚೆ ಪ್ರಾಮಾಣಿಕವಾಗಿದ್ದಂತಹ ಜೋಸೆಫನು ಹೆಸರುವಾಸಿ ಆಗಿದ್ದು ಹೇಗೋ ಒಂದು ರೀತಿಯಲ್ಲಿ ರಾಜನಿಗೆ ಗೊತ್ತಾಯಿತು ಅಂತ ತಿಳ್ಕೊಳ್ಳಿ. ಜೋಸೆಫನು ಅಂತ ಒಬ್ಬ ವ್ಯಕ್ತಿ, ಕನಸು ಬಿಡಿಸುವಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ರಾಜನು ತನ್ನ ಸಿಂಹಾಸನಕ್ಕೆ ಕರೆಸಿಕೊಂಡ ಅಂತ ತಿಳ್ಕೊಳ್ಳಿ. ಆದರೆ ಕನಸು ಬಿಡಿಸೋಕೆ ಜೋಸೆಫನ ಜೊತೆಗೆ ದೇವರು ಇರೋದಿಲ್ಲ ಪ್ರಿಯರೇ. ಏನಕ್ಕೆಂದರೆ ದೇವರ ಆಜ್ಞೆಯನ್ನು ಮೀರಿ ಅವನು ಜೀವಿಸುತ್ತಿದ್ದಾನೆ. ಅವನು ಹಳ್ಳಿ ಹೋಗ್ಬಿಟ್ಟು ಏನಾದರೂ ಕತೆ ಹೇಳ್ಬೋದೇ ಹೊರತು ದೇವರ ಜ್ಞಾನದಿಂದ ಅರಿವಿನಿಂದ ಆ ಕನಸನ್ನು ಬಿಡಿಸೋಕೆ, ಆ ರಾಜನಿಗೆ ನೆರವು ಆಗೋಕ್ಕೆ, ಇಡೀ ರಾಷ್ಟ್ರಕ್ಕೆ ಲೋಕಕ್ಕೆ ನೆರವಾಗೋಕ್ಕೆ ಅವನಿಂದ ಸಾಧ್ಯವಾಗುತ್ತಿದ್ದಿಲ್ಲ ಪ್ರಿಯರೇ. ಈ ಕಾರಣದಿಂದ ಇಡೀ ಭೂಮಿಗೆ ಕ್ಷಾಮ ಬರುವಂತಹ ಕನಸು ಅದಾಗಿತ್ತು ಪ್ರಿಯರೇ. ಇಡೀ ಭೂಮಿಗೆ ಕ್ಷಾಮವು ತಲೆದೂರುತ್ತಿತ್ತು. ಇಡೀ ಪ್ರಪಂಚವು ಊಟಕ್ಕಿಲ್ಲದೆ ಸಾವನ್ನು ಅಪ್ಪುವಂತೆ ನಾಶವನ್ನು ಕಾಣುವಂತಹ ಪರಿಸ್ಥಿತಿಗೆ ಬರ್ತಿತ್ತು. ಆವಾಗ ಇಡೀ ರಾಷ್ಟ್ರವೇ ನಾಶಕ್ಕೆ ಇಳಿಯುವಾಗ ಒಂದು ಜಿಲ್ಲೆ ಕೂಡ ಖಂಡಿತವಾಗಿ ಅದು ನಾಶವಾಗುತ್ತೆ ಪ್ರಿಯರೇ. ಜೋಸೆಫನು ಅನುಭವಿಸಿದಂತಹ ಜಿಲ್ಲಾಧಿಕಾರಿಯಾಗಿ ಅನುಭವಿಸಿದಂತಹ ಎಲ್ಲ ವೈಭವಗಳು, ರಾಷ್ಟ್ರವು ನಾಶವಾಗುವಾಗ ಅದರ ಜೊತೆಗೆ ಅವನು ನಾಶವಾಗ್ತಿದ್ದ ಪ್ರಿಯರೇ. ನಾವು ಯಾವಾಗಲೂ ಸುಲಭವಾದ ರಸ್ತೆಗಳನ್ನು ಹುಡುಕುತ್ತೇವೆ. ಸುಲಭವಾಗಿ ಅಧಿಕಾರಗಳು ಬೇಕು, ಸ್ಥಾನಮಾನಗಳು ಬೇಕು, ಸಂತೋಷ ಬೇಕು ಅಂತ ಹುಡುಕ್ತೇವೆ ಪ್ರಿಯರೇ. ಆದರೆ ಇದರ ಮುಖಾಂತರ ನಮ್ಮ ನಾಶವನ್ನೇ ನಾವು ತೋಡುತ್ತಿದ್ದೇವೆ ಎನ್ನುವಂಥದ್ದು ನೀವು ಅರಿತುಕೊಳ್ಳಬೇಕು ಪ್ರಿಯರೇ. ಈ ಲೋಕವು ನಿಮ್ಮನ್ನು ಮರೆತರೂ ಸಹ ದೇವರು ನಿಮ್ಮನ್ನು ಮರೆಯುವುದಿಲ್ಲ. ಈ ಲೋಕವು ನಿಮ್ಮ ಜೊತೆಗೆ ಬರದಿದ್ರೂ ಸಹ ದೇವರು ನಿಮ್ಮ ಜೊತೆಗೆ ಬಂದೇ ಬರುತ್ತಾರೆ ಎನ್ನುವಂಥದ್ದಕ್ಕೆ ಇದು ಸಾಕ್ಷ್ಯಾಧಾರಿತವಾಗಿದೆ. ಇಡೀ ಪ್ರಪಂಚಕ್ಕೆ ಜೋಸೆಫನು ಬೆಳಕಾದ ಪ್ರಿಯರೇ. ಇಡೀ ಪ್ರಪಂಚವನ್ನೇ ಮುನ್ನಡೆಸುವಂತಹ ಒಂದು ಸ್ಥಾನಮಾನ ವೈಭವ, ಲೋಕದ ಕಡೆಯಿಂದ ಜನರು ಅಲ್ಲಿರುವಂತಹ ಕಾಳುಗಳಿಗೆ ಆಹಾರಕ್ಕಾಗಿ ಜನರು ಹುಡುಕಿ ಈಜಿಪ್ಟ್ ದೇಶಕ್ಕೆ ಬರುತ್ತಿದ್ದರು ಪ್ರಿಯರೇ. ಧಾನ್ಯ ದವಸೆಗಳನ್ನು ತೆಗೆದುಕೊಳ್ಳುವುದಕ್ಕಾಗಿ ಬರುತ್ತಿದ್ದರು. ಇಲ್ಲಿ ಜೋಸೆಫನ ಕೊನೆಯ ಮಾತುಗಳು ನಮಗೆ ಕಂಡು ಬರುತ್ತೆ ಪ್ರಿಯರೇ. ಕೇಳಿ ನೋಡಿ. ಆದಿಕಾಂಡ 45ನೇ ಅಧ್ಯಾಯ ವಾಕ್ಯಗಳು 5ರಿಂದ, ನೀವು ನನ್ನನ್ನು ಇಲ್ಲಿಗೆ ಮಾರಿದ್ದಕ್ಕಾಗಿ ವ್ಯಸನ ಪಡಬೇಡಿ, ನಿಮ್ಮನ್ನೇ ನಿಂದಿಸಿಕೊಳ್ಳಬೇಡಿ, ಏಕೆಂದರೆ ಜೀವ ರಕ್ಷಣೆಗಾಗಿಯೇ ದೇವರು ನನ್ನನ್ನು ನಿಮಗೆ ಮುಂಚಿತವಾಗಿ ಇಲ್ಲಿಗೆ ಕಳುಹಿಸಿದರು. ದೇಶಕ್ಕೆ ಬರಗಾಲ ಬಂದು ಈಗಾಗಲೇ 2 ವರ್ಷಗಳಾದವು. ಇನ್ನು 5 ವರ್ಷಗಳ ಪರ್ಯಂತರ ಬಿತ್ತುವುದಕ್ಕಾಗಲಿ ಕೊಯ್ಯುವುದಕ್ಕಾಗಲಿ ಅವಕಾಶವಿಲ್ಲ. ನಿಮ್ಮ ಜನ ಧರೆಯಲ್ಲಿ ಉಳಿಯುವಂತೆಯೂ ನೀವು ಈ ವಿಪತ್ತಿಗೆ ಸಿಕ್ಕದೆ
ಅಭಿವೃದ್ಧಿ ಆಗುವಂತೆಯೂ ದೇವರು ನನ್ನನ್ನು ನಿಮಗೆ ಮುಂಚಿತವಾಗಿ ಕಳುಹಿಸಿದರು. ನನ್ನನ್ನು ಇಲ್ಲಿಗೆ ಕಳಿಸಿದವರು ನೀವಲ್ಲ, ದೇವರೇ. ಅವರು ನನ್ನನ್ನು ಫರೋಹನಿಗೆ ಮಂತ್ರಿಯಾಗಿಯೂ ಅವರ ಆಸ್ಥಾನಕ್ಕೆ ಅಧಿಪತಿಯಾಗಿಯೂ ಈಜಿಪ್ಟ್ ದೇಶಕ್ಕೆ ಸರ್ವಾಧಿಕಾರಿಯಾಗಿಯೂ ಮಾಡಿದ್ದಾರೆ. ಕೇಳಿದಿರಾ ಪ್ರಿಯರೇ? ತನ್ನ ಕುಟುಂಬದವರು ಅವರು ಮಾಡಿದಂತಹ ತಪ್ಪನ್ನು ಕೂಡ ಜೋಸೆಫನು ಯಾವ ರೀತಿಯಲ್ಲಿ ಅದನ್ನು ಸ್ವೀಕರಿಸಿದ್ದಾನೆ. ದೇವರು ತನ್ನ ಜೀವನದಲ್ಲಿ ಮಾಡಿದಂಥ ಉಪಕಾರಗಳನ್ನು, ದೇವರು ತನಗೆ ಸ್ಥಾನಮಾನವನ್ನು ಕೊಟ್ಟಾಗ, ಅಧಿಕಾರ ಶಕ್ತಿಯನ್ನು ಕೊಟ್ಟಾಗ ಸೇಡನ್ನು ತೀರಿಸೋಕೆ ಅವನು ಹೋಗುತ್ತಿಲ್ಲ ಪ್ರಿಯರೇ. ಕಾರಣ ಏನು? ಅವನ ಹೃದಯದಲ್ಲಿರುವಂತಹ ದೇವರ ವಾಕ್ಯ ಪ್ರಿಯರೇ. ಅವನು ತನ್ನನ್ನು ಹಿಂಸಿಸಿ ನೋವಿಸಿದಂಥ ಜನರನ್ನು ಕ್ಷಮಿಸಿ ಆಶೀರ್ವದಿಸುತ್ತಿದ್ದಾನೆ ಪ್ರಿಯರೇ. ಅವರನ್ನು ಸಂತೈಸುತ್ತಿದ್ದಾನೆ. ಅವರಿಗೆ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, ನೀವೆಲ್ಲ ನನ್ನನ್ನು ಕಳುಹಿಸಿಬಿಟ್ಟಿದ್ದು ದೇವರೇ ನನ್ನನ್ನು ಕರೆದುಕೊಂಡು ಬಂದಿದ್ದಾರೆ. ಅವರನ್ನು ಬಾವಿಯಲ್ಲಿ ಹಾಕಿದ್ದಾರೆ ಪ್ರಿಯರೇ. ಇವೆಲ್ಲವನ್ನು ಮರೆತು ಅವನು ದೇವರ ನಿಗೂಢ ರಹಸ್ಯವನ್ನು ಅರಿತುಕೊಂಡು ಮನದಟ್ಟಾಗಿದ್ದಂಥ ವ್ಯಕ್ತಿ ಆ ಸತ್ಯಗಳನ್ನು ನುಡಿಯುತ್ತಿದ್ದಾನೆ ಪ್ರಿಯರೇ. ದೇವರೇ ನನ್ನನ್ನು ಈ ದೇಶಕ್ಕೆ ಕರೆಸಿಕೊಂಡಿದ್ದು ಏನಕ್ಕೆಂದರೆ ದರೆಯ ಕುಲದಲ್ಲಿ ನೀವು ಜೀವಿಸುವಂತೆ, ನೀವು ಉಳಿಯುವಂತೆ ನಿಮಗಿಂತ ಮುಂಚಿತವಾಗಿ ದೇವರು ನನ್ನನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ. ನೀವು ಸಮಾಧಾನ ಮಾಡಿಕೊಳ್ಳಿ ಅಂತ ಅವರನ್ನು ಕ್ಷಮಿಸಿ ಅವರನ್ನು ಪ್ರೀತಿಯಿಂದ ಅವರನ್ನು ನೋಡಿಕೊಳ್ಳುತ್ತಿದ್ದಾರೆ ಪ್ರಿಯರೇ. ಇಂತಹ ಜ್ಞಾನ ದೇವರ ವಾಕ್ಯದಿಂದ ಅವನಿಗೆ ಲಭ್ಯವಾಯಿತು ಪ್ರಿಯರೇ. ಕೀರ್ತನೆಗಾರ 119 ಸ್ಪಷ್ಟವಾಗಿ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ಕೀರ್ತನೆ 119 ವಾಕ್ಯಗಳು 98, 99, 100 ಈ ವಾಕ್ಯಗಳಲ್ಲಿ ನಿನ್ನ ಆಜ್ಞೆಗಳು ಸದಾ ನನ್ನೊಂದಿಗಿರುವುದರಿಂದ ನಾನಧಿಕ ಬುದ್ಧಿವಂತ ನನ್ನ ಶತ್ರುಗಳಿಗಿಂತ. ನಿನ್ನ ಕಟ್ಟಳೆಗಳ ಧ್ಯಾನಿ ನಾನಾದುದರಿಂದ ನಾನಧಿಕ ಜ್ಞಾನಿ ನನ್ನ ಬೋಧಕರೆಲ್ಲರಿಗಿಂತ. ನಿನ್ನ ನಿಯಮಗಳನ್ನು ಕೈಗೊಂಡುದರಿಂದ ನಾನಧಿಕ ವಿವೇಕಿ ಗುರು ಹಿರಿಯರಿಗಿಂತ. ಜೋಸೆಫನ ಜೀವನ ನಾವು ನೋಡುವಾಗ ಪ್ರಿಯರೇ, ಇವೆಲ್ಲವೂ ಸಾಕ್ಷಾತ್ಕಾರವಾಗಿ ಅವನ ಜೀವನದಲ್ಲಿ ನಮಗೆ ಕಂಡುಬರುತ್ತೆ. ಶತ್ರುಗಳಿಗಿಂತ ಬುದ್ಧಿವಂತ, ಬೋಧಕರಿಗಿಂತ ಜ್ಞಾನಿ ಹಾಗೂ ಗುರು ಹಿರಿಯರಿಗಿಂತ ವಿವೇಕವುಳ್ಳವನಾಗಿ ಅವನು ಇರುವಕ್ಕೆ ಕಾರಣ ದೇವರ ವಾಕ್ಯವೇ ಅಂತ ಸ್ಪಷ್ಟವಾಗಿ ಕೀರ್ತನೆಗಾರ ನುಡಿಯುತ್ತಿದ್ದಾನೆ ಪ್ರಿಯರೇ. ಹಾಗೂ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ ವಾಕ್ಯಗಳು 6ರಲ್ಲಿ ಕೂಡ ಇದನ್ನೇ ಸೂಚಿಸಿಕೊಡುತ್ತಿದೆ. 4ನೇ ಅಧ್ಯಾಯ 6ನೇ ವಾಕ್ಯ, ಇವುಗಳನ್ನು ಕೈಗೊಂಡು ಅನುಸರಿಸಿರಿ, ಅನುಸರಿಸಿದೆ ಆದರೆ ಅನ್ಯ ಜನಾಂಗಗಳು ನಿಮ್ಮನ್ನು ಜ್ಞಾನಿಗಳು ವಿವೇಕಿಗಳು ಎಂದು ತಿಳಿಯುವರು. ಈ ಆಜ್ಞೆಗಳ ಬಗ್ಗೆ ಅವರು ಅರಿತುಕೊಂಡಾಗ ಈ ದೊಡ್ಡ ಜನಾಂಗ ಎಂಥ ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತನಾಡಿಕೊಳ್ಳುವರು. ದೇವರಲ್ಲಿ ನನ್ನ ಆತ್ಮೀಯರೇ, ಅನ್ಯ ಜನರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ನೋಡಿಬಿಟ್ಟು ಎಂಥ ಜ್ಞಾನ ವಿವೇಕವುಳ್ಳ ಕುಟುಂಬ ಇದು, ಎಂಥ ಜ್ಞಾನ ವಿವೇಕವುಳ್ಳ ಜನರಿದು, ಎಂಥ ಜ್ಞಾನ ವಿವೇಕವುಳ್ಳ ಜನಾಂಗವಿದು ಅಂತ ಕರೆಯುತ್ತಾರೆ ಪ್ರಿಯರೇ. ಅನ್ಯ ಜನರು ನಿಮ್ಮಲ್ಲಿರುವ ದೈವ ಚೈತನ್ಯವನ್ನು ಕಂಡು ಹೇಗೆ ಇದು ಸಾಧ್ಯವಾಗುತ್ತೆ? ನೀವು ಕಟ್ಟುನಿಟ್ಟಾಗಿ ದೇವರ ವಾಕ್ಯವನ್ನು ಪರಿಪಾಲಿಸಿ ಜೀವಿಸುವಾಗ ಇದು ಆಗುತ್ತೆ ಪ್ರಿಯರೇ. ಹಾಗೂ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಾಕ್ಯಗಳು 6ರಿಂದ 9ರವರೆಗೆ, ಈ ದಿನ ನಾನು ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ಇವುಗಳನ್ನು ನಿನ್ನ ಮಕ್ಕಳಿಗೆ ಮನದಟ್ಟಾಗಿಸು. ಮನೆಯಲ್ಲಿರುವಾಗಲೂ ಪ್ರಯಾಣದಲ್ಲಿರುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳನ್ನು ಕುರಿತು ಪಾಠ ಹೇಳು. ಜ್ಞಾಪಕಾರ್ಥವಾಗಿ ಅವುಗಳನ್ನು ನಿನ್ನ ಕೈಗೆ ಕೆಟ್ಟಿಕೋ. ಜ್ಞಾಪಕ ಪಟ್ಟಿಯಂತೆ ಹಣೆಗೆ ತೊಟ್ಟುಕೋ. ನಿನ್ನ ಮನೆಯ ಬಾಗಿಲಿನ ನಿಲುವು ಪಟ್ಟಿಗಳಲ್ಲೂ ತಲೆಯ ಬಾಗಿಲಿನ ಮೇಲೂ ಅವುಗಳನ್ನು ಬರೆ. ದೇವರಲ್ಲಿ ನನ್ನ ಆತ್ಮೀಯರೇ, ತಂದೆ ತಾಯಿ ಆದಂತಹ ನೀವುಗಳಿಗೆ ದೇವರು ಹೇಳುವಂಥ ಮಾತು, ನನ್ನ ಆಜ್ಞೆಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ನಿಮ್ಮ ಮಕ್ಕಳಿಗೆ ಅವರು ಮಲಗುವಾಗಲೂ ಏಳುವಾಗಲೂ ಪ್ರಯಾಣ ಮಾಡುವಾಗಲೂ
ಕೂರುವಾಗಲೂ ಎದ್ದೇಳುವಾಗಲೂ ದೇವರ ವಾಕ್ಯವನ್ನು ನೀವು ಅವರಿಗೆ ಹೇಳಿಕೊಡಿ. ಇದು ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮೋಸೆಯ ಮುಖಾಂತರ ಹೇಳುವಂತಹ ಮಾತುಗಳಾಗಿದೆ. ಈ ದೇವರ ಅನುಭವಗಳನ್ನು ನಿಮ್ಮ ಮಕ್ಕಳ ಹತ್ರ ಹಂಚಿಕೊಳ್ಳಿ. ದೇವರು ನಿಮ್ಮ ಹತ್ರ ಮಾತನಾಡಿದಂತಹ ಮಾತುಗಳನ್ನು, ಅವರನ್ನು ಅನುಭವಿಸಿದಂತಹ ಅನುಭವಗಳನ್ನು ಅವರು ಮಲಗುವಾಗಲೂ ಹೇಳುವಾಗಲೂ ನೀವು ಅವರಿಗೆ ಹೇಳಿಕೊಡಬೇಕು, ತಿಳಿಸಿಕೊಡಬೇಕು. ಅವರಿಗೆ ಅದು ಮನದಟ್ಟಾಗಬೇಕು ಅಂತ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ಅಂದರೆ ನಿಮ್ಮ ಮಕ್ಕಳು ಇದು ನೀವು ಹೇಳುತ್ತಿರೋದನ್ನು ಅವರು ಅರ್ಥೈಸಿಕೊಂಡಿದ್ದಾರೆ, ಆ ದೇವರನ್ನು ಅವರು ಸ್ವೀಕರಿಸಿದ್ದಾರೆ ಅಂತ ತಂದೆ ತಾಯಿಗಳಾದ ನಿಮಗೆ ಮನದಟ್ಟಾಗಬೇಕು ಪ್ರಿಯರೇ. ಆಗ ಮಾತ್ರ ಅವರು ಆ ಭಯಭಕ್ತಿಯಿಂದ ಜೋಸೆಫನು ಜೀವಿಸಿದಂತೆ ಜೀವಿಸುತ್ತಾರೆ. ಹಾಗೂ ಅವರ ಜೀವನದಲ್ಲೂ ನಿಮ್ಮ ಜೀವನದಲ್ಲೂ ನೀವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ, ದೀರ್ಘ ಆಯುಸ್ಸನ್ನು ಕಂಡುಕೊಳ್ಳುತ್ತೀರಿ, ಸಮೃದ್ಧಿಯನ್ನು, ಕ್ಷೇಮವನ್ನು, ಆನಂದವನ್ನು, ಸಂತೋಷವನ್ನು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅನುಭವಿಸ್ತೀರಿ ಅಂತ ಈ ನುಡಿಗಳಲ್ಲಿ ದೇವರು ನಮಗೆ ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ. ಕೊನೆಯದಾಗಿ ಈ ವಾಕ್ಯವನ್ನು ಆಲಿಸಿರಿ ಪ್ರಿಯರೇ. ಪ್ರವಾದಿ ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ ವಾಕ್ಯಗಳು 19 ಹಾಗೂ 20. ಅದಕ್ಕೆ ಸರ್ವೇಶ್ವರ, ನೀನು ನನಗೆ ಅಭಿಮುಖನಾಗಿ ಹಿಂತಿರುಗಿ ಬಂದರೆ ಮರಳಿ ನಿನ್ನನ್ನು ನನ್ನ ಸೇವೆಗೆ ಸೇರಿಸಿಕೊಳ್ಳುವೆನು. ತುಚ್ಛವಾದದ್ದನ್ನು ತೊರೆದು ಅಮೂಲ್ಯವಾದದ್ದನ್ನು ಉಚ್ಚರಿಸುವೆ, ಆದರೆ ನೀನು ನನ್ನ ಬಾಯಂತಿರುವೆ. ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವೆ. ನಾನು ನಿನ್ನನ್ನು ಆ ಜನರಿಗೆ ದುರ್ಗಮವಾದ ಕಂಚಿನ ಪೋಳಿ ಗೋಡೆಯನ್ನಾಗಿಸುವೆನು. ನಿನಗೆ ವಿರುದ್ಧ ಅವರು ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗದು. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಸರ್ವೇಶ್ವರನಾದ ನನ್ನ ಮಾತು. ನಿನ್ನನ್ನು ದುಷ್ಟರ ಕೈಯಿಂದ ಉದ್ಧರಿಸುವೆನು, ಕ್ರೂರಿಗಳ ಕೈಯಿಂದ ರಕ್ಷಿಸುವೆನು. ದೇವರಲ್ಲಿ ನನ್ನ ಆತ್ಮೀಯರೇ, ಈ ವಾಕ್ಯಗಳ ಮುಖಾಂತರ ದೇವರು ನಮ್ಮಲ್ಲಿ ಹೇಳಲು ಬಯಸುವಂಥ ಕಾರ್ಯಗಳು ಇದಾಗಿದೆ. ನಿನ್ನ ಬಾಯಿಂದ ತುಚ್ಛವಾದದನ್ನು ತೊರೆದು ಬಿಡು. ನೀನು ಅಭಿಮುಖನಾಗಿ ಮರಳಿ ದೇವರ ಬಳಿಗೆ ಬಂದರೆ ದೇವರು ನಿಮ್ಮನ್ನು ತನ್ನ ಸೇವೆಗೆ ಸೇರಿಸಿಕೊಳ್ಳುವರು. ಗೌರ್ಮೆಂಟ್ ಹುದ್ದೆಯಲ್ಲಿ ಅಥವಾ ಯಾವುದಾದ್ರೂ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ನಿಮಗೆ ಒಂದು ಕೆಲಸ ಇದೆ ಅಂತ ಅಂದ್ಕೊಳ್ರಿ. ನಿಮಗೆ ಕ್ವಾರ್ಟರ್ಸ್ ಆಗಲಿ, ಇರೋಕ್ಕೆ ಸ್ಥಳವಾಗಲಿ, ನಿಮ್ಮ ಆರೋಗ್ಯದ ಇನ್ಶೂರೆನ್ಸ್ ಆಗಿರಲಿ ಮತ್ತು ನಿಮ್ಮ ಪ್ರಯಾಣದ ಎಲ್ಲ ವೆಚ್ಚಗಳನ್ನಾಗಲಿ, ನಿಮಗೆ ಇನ್ನೂ ಉತ್ತಮವಾದಂತಹ ಕೆಲಸ ಕಾರ್ಯಗಳಿಗಾಗಿ ಇನ್ನೂ ಅರಿವನ್ನು ಪಡ್ಕೋಬೇಕಾದರೆ ವಿದೇಶಗಳಿಗೆ ಕೂಡ ನಿಮ್ಮನ್ನು ಕಳಿಸಿ ನಿಮಗೆ ಆ ಅರಿವನ್ನು ಮೂಡಿಸುವಂತೆ ಅವರು ಪ್ರಯತ್ನಿಸುತ್ತಾರೆ ಪ್ರಿಯರೇ. ಇದಕ್ಕೆ ಬರುವಂತಹ ಸಕಲ ಖರ್ಚನ್ನು ನೀವು ಸೇವೆ ಮಾಡುವಂತಹ ಕಂಪನಿಗಳು, ಗೌರ್ಮೆಂಟ್ ಅದನ್ನು ತೆಗೆದುಕೊಳ್ಳುತ್ತೆ ಪ್ರಿಯರೇ. ಇದೇ ರೀತಿಯಲ್ಲಿ ಪ್ರಿಯರೇ ದೇವರು ಹೇಳುತ್ತಿದ್ದಾರೆ, ನಿಮ್ಮ ಪಾಪವನ್ನು ತೊರೆದು ಬಿಟ್ಟು ನಿಮ್ಮ ಬಾಯಿಂದ ತುಚ್ಛವಾದದನ್ನು ತೆಗೆದು ಬಿಟ್ಟು ನೀವು ಮರಳಿ ನನ್ನ ಕಡೆಗೆ ಬಂದರೆ ನಿಮ್ಮನ್ನು ನನ್ನ ಸೇವೆಗೆ ಸೇರಿಸಿಕೊಳ್ಳುತ್ತೇನೆ. ನಿಮ್ಮ ಜೀವಮಾನದಲ್ಲಿ ಏನೆಲ್ಲ ಅಗತ್ಯವಿದೆ, ಈ ಲೋಕದ ಕಂಪನಿಗಳು ಹೇಗೆ ನೋಡಿಕೊಳ್ಳುತ್ತಾರೋ ಅದೇ ರೀತಿಯಲ್ಲಿ ನಾನು ನಿಮ್ಮನ್ನು ಅದಕ್ಕಿಂತಲೂ ಮಿಗಿಲಾದ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ ಅಂತ ವಾಗ್ದಾನ ಮಾಡುತ್ತಿದ್ದಾರೆ ಪ್ರಿಯರೇ. ಅದಕ್ಕೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ, ನೀನು ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಸತ್ಸಂಬಂಧಕ್ಕಾಗಿ ತವಕಪಟ್ಟರೆ ನಿನಗೆ ಬೇಕಾಗಿರುವುದೆಲ್ಲವನ್ನು ನಾನು ಸೇರಿಸಿಕೊಡುತ್ತೇನೆ ಅಂತ ದೇವರು ಹೇಳಿದು. ಈ ಅರಿವು ನಿಮ್ಮಲ್ಲಿ ನೆಲೆಗೊಳ್ಳಲಿ. ದೇವರ ವಾಕ್ಯದ ಅರಿವಿನಲ್ಲಿ ನಿಮ್ಮ ಜೀವನ ರೂಪಿತವಾಗಲಿ ಎಂದು ಆಶಿಸಿ ಪ್ರಾರ್ಥಿಸಿ ಕೊನೆಗೊಳಿಸುತ್ತೇನೆ ಪ್ರಿಯರೇ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ, ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. ರೋಗಿಗೆ ಸೌಖ್ಯವ ಕೊಡಲು But dear friends, ಬಂದಿತರಿಗೆ ಬಿಡುಗಡೆ. we have a beautiful retreat in Canada. Bishops and preachers from different parts of the country are coming for this special retreat. In the name of the Father, and of the Son, and of the Holy Spirit. What is God doing in our hearts? From different parts of the country
are coming for this special retreat, all of you are most cordially welcome for a spiritual experience and renewal of your family life so that peace and joy may remain in your family. Welcome, dear friends.